ಏನೋ ಯೋಚನೆ ಮಾಡ್ತಾ ಇದೀಯಾ ಅಲ್ವಾ? ಇಲ್ಲಮ್ಮ, ಹಾಗೇನೂ ಇಲ್ಲ. ನೀನು ಬರೀ ಯೋಚನೆ ಮಾಡ್ತಾ ಇಲ್ಲ, ತುಂಬಾ ನೊಂದ್ಕೊಂಡಿರೋ ಹಾಗ ಅನಿಸ್ತಾ ಇದೆ. ಯಾಕಮ್ಮ, ನಿಮ್ಗೆ ಯಾಕೆ ಹಾಗನ್ಸ್ತಾ ಇದೆ? ವಿಚಿತ್ರ ಏನ್ ಗೊತ್ತಾ, ಕಣ್ಣು ಕಾಣಿಸುವಾಗ ಕಣ್ಣು ಕಾಣೋದಷ್ಟೇ ಅರ್ಥ ಆಗ್ತಾ ಇತ್ತು. ಕಣ್ಣು ಹೋದ್ಮೇಲೆ ಅರ್ಥ ಆಗದೆ ಇರೋ ಭಾವನೆ ಎಲ್ಲ ಅರ್ಥ ಆಗೋಕೆ ಶುರುವಾಗಿದೆ. ನೀನ್ ಕೈ ಹಿಡ್ಕೊಳ್ತಿದ್ದಾಗೆ ಅರ್ಥ ಆಯ್ತು ನೀನು ತುಂಬಾ ಬೇಜಾರಲ್ಲಿದ್ದೀಯ ಅಂತ. ನಿಜನಾ? ನಿಜ ಅಮ್ಮ, ಬೇಜಾರಾಗಿದ್ ನಿಜಾನೇ. ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಮನೆ ಮಕ್ಕಳ ಮಧ್ಯೆ ವೈಮನಸ್ ಬಂದು ವೇದಾಂತ್ ಮನೆ ಬಿಟ್ಟು ಹೋದ್ರಲ್ಲ, ತುಂಬಾ ಬೇಜಾರಾಗ್ತಿದ್ಯಮ್ಮ. ಹೀಗಾಗ್ಬಾರ್ದಾಗಿತ್ತು. ಅಣ್ಣ ತಮ್ಮಂದ್ರ ಮಧ್ಯೆ ಒಂದು ಸಲ ಮನ್ಸು ಹಾಳಾದ್ರೆ ಅದ್ ಮತ್ ಸರಿ ಹೋಗೋದು ತುಂಬಾ ಕಷ್ಟ ಅಮ್ಮ. ಈ ಮನೆ ಮಕ್ಕಳು ಎಲ್ಲ ಮಕ್ಕಳ ತರ ಅಲ್ಲ, ತುಂಬಾ ಅನ್ಯೋನ್ಯವಾಗಿರ್ತಾರೆ ಅಂತ ಖುಷಿ ಪಡ್ತಾ ಇದ್ದೆ. ಆದ್ರೆ ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ನನ್ ಕಣ್ ದೃಷ್ಟಿನೇ ತಾಗ್ತೇನೋ ಅಂತ ಭಯ ಆಗ್ತಿದ್ಯಮ್ಮ. ಅಯ್ಯೋ ಹೊಚ್ಚಿ, ಸುಮ್ನೆ ಏನೇನೋ ಅಂದ್ಕೋಬೇಡ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋ ಮನ್ಸಿನ ಕಣ್ಣು ಯಾವತ್ತಿಗೂ ಬೀಳಲ್ಲ. ಅದು ಅಲ್ಲದೆ ಈ ಮಕ್ಕಳನ್ನ ನಾನು ಚಿಕ್ಕವರಿದ್ದಾಗ್ಲಿಂದ ನೋಡಿದ್ದೀನಿ. ವೇದಾಂತ ದೀಪ ಆದ್ರೆ ವಿಕ್ಕಿ ಆ ದೀಪದ ಬೆಳಕು. ದೀಪ ಬೆಳಕನ್ನ ಬೇರೆ ಮಾಡೋದಕ್ಕಾಗತ್ತ ವೈಜಯಂತಿ? ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸದ್ಯದಲ್ಲೇ ಸರಿ ಹೋಗುತ್ತೆ. ನೋಡೋಣ ಏನಾಗತ್ತೆ ಅಂತ. ನಾ ಹೇಳೋದ ಕ್ಲಿಯರ್ ಮಾಡ್ತೀನಿ ಬಿಡಿ. ಬಾಯ್. ವಿಕ್ಕಿ, ನಿಮ್ ಪ್ರೆಸೆಂಟೇಶನ್ ನಾಳೆನೇ ಇರೋದು. ಆಲ್ ದಿ ಬೆಸ್ಟ್. ನೀವು ಆಸೆ ಪಟ್ಟಿರೋ ಬಿಲ್ಡಿಂಗು ನಿಮ್ಗೆ ಸಿಗ್ಲಿ. ನೀನು ವೇದಾಂತ ಅನ್ಕೊಂಡಿರೋದ ಆದಷ್ಟು ಬೇಗ ನೆರವೇರ್ತು. ಏನಾಗುತ್ತೋ ಯಾರಿಗೂ ಗೊತ್ತು ಬಿಡಿ ಬಾವ. ಬಟ್ ಏನಾಗ್ಬಾರ್ದಿತ್ತೋ ಆಗೋಗಿದೆಯಲ್ಲ. ಯಾಕೆ ಡಲ್ ಆಗಿದ್ಯಾ? ಆ ಬಿಲ್ಡಿಂಗ್ ನಮ್ದಾಗ್ಬೇಕು ಅಂದ್ರೆ ನಮ್ ಕಾನ್ಸೆಪ್ಟ್ ನ ಕದ್ದವನ್ನ ಹಿಡಿದು ಅವನು ಫ್ರಾಡ್ ಅಂತ ಪ್ರೂವ್ ಮಾಡ್ಬೇಕು ಬಾವ. ಪ್ರೂವ್ ಮಾಡೋಣ ಅಂದ್ರೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ. ಅದಕ್ಕೆ ಯಾವ ಮುಖ ಇಟ್ಕೊಂಡು ಅಲ್ಲೋ ಕೂರೋದು ಅಂತ ಗೊತ್ತಾಗ್ತಾ ಇಲ್ಲ. ಹೋಗೋದಕ್ಕಿಂತ ಇಲ್ಲೇ ಇರೋದು ವಾಸಿ ಅನ್ಸ್ತಿದೆ ಬಾವ. ನೀನ್ ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗ್ ವಿಕ್ಕಿ? ನೀವೀಗ ಪ್ರಪೋಸ್ ಮಾಡಿದಿರಲ್ವಾ, ಯಾವ್ದಕ್ಕೂ ಒಂದ್ಸಲ ನೀವಿಬ್ರು ಹೋಗ್ ಬನ್ನಿ. ನೀವೀಗ ಹೋಗಿಲ್ಲ ಅಂದ್ರೆ ಅದು ಬೇರೆ ಅರ್ಥ ಆಗುತ್ತೆ. ಆಟ ಆಡದೆ ಸೋಲೊಪ್ಕೊಳ್ಳೋಕ್ಕಿಂತ ಆಡಿ ಸೋತ್ರೆ ಒಂದ್ ಅರ್ಥ ಇರುತ್ತೆ. ಅದಕ್ಕೆ ನೀವಿಬ್ರು ಹೋಗ್ ಬನ್ನಿ. ಏನಾಗುತ್ತೋ ಆಮೇಲೆ ನೋಡೋಣ. ನಾನೇನೋ ಹೋಗೋಕ್ ರೆಡಿ ಬಾವ, ಬಟ್ ಅಗ್ರಜ ಬರಲ್ಲ ಅನ್ಸುತ್ತೆ. ಇಲ್ಲ ವಿಕ್ಕಿ, ಈ ವಿಷಯದಲ್ಲಿ ನೀನು ವೇದಾಂತನ ತಪ್ಪು ತಿಳ್ಕೊಂಡಿದ್ಯಾ. ಇಷ್ಟು ವರ್ಷ ನೀನ್ ವೇದಾಂತನ ಅಣ್ಣನಾಗಿ ಮಾತ್ರ ನೋಡಿದ್ಯಾ. ಆದ್ರೆ ನಾನು ವೇದಾಂತನ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿದೀನಿ. ಅವ್ರು ಒಂದ್ಸಲ ಇಟ್ಟಿರೋ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ಇಡಲ್ಲ. ಬಂದೇ ಬರ್ತಾರೆ, ನೋಡ್ತೀವಿ. ನೋಡೋಣ ಬಾವು. ಪರೇ ಪರೇ. ಹಾ ಬಂದೆ. ಏನ್ರಿ ನೀವು ಇವತ್ ಬೇಗ ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟು ತಡವಾಗಿ ಬಂದ್ರಲ್ಲ, ಯಾಕೆ? ಅಯ್ಯೋ, ತುಂಬಾ ಬಾಡಿಗೆ ಇತ್ತು ಪರಿ. ನಿಮ್ ಫೋನ್ ಇಟ್ಟ ಮೇಲಿಂದ ಒಬ್ರಾದ್ಮೇಲೆ ಒಬ್ರು ಗಿರಾಕಿಗಳು. ಅದು ಅಲ್ಲದೆ ಒಂದ್ ಬಾಡಿಗೆ ಊರು ಹೊರಗಿತ್ತು. ಅಲ್ಲಿಗೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡು. ಇದೇನ್ರಿ ರಾತ್ರಿ ಎಲ್ಲ ಬಾಡಿಗೆ ಇತ್ತು ಅಂತ ಹೇಳಿದ್ರಿ, ದುಡ್ಡು ಮಾತ್ರ ಇಷ್ಟೇ ಕೊಟ್ಟಿದ್ದೀರಲ್ಲ? ಅದು ಗಾಡಿ ರಿಪೇರಿ ಇತ್ತು ಪರಿ. ಇಷ್ಟು ದಿವಸ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಂತ ರಿಪೇರಿ ಮಾಡಿಸಿರ್ಲಿಲ್ಲ. ಇವತ್ತು ದುಡ್ಡು ಬಂತಲ್ಲ, ರಿಪೇರಿ ಮಾಡಿಸ್ದೆ. ಅದು ಅಲ್ಲದೆ ಪ್ಯಾಸೆಂಜರ್ಸ್ ಬೇರೆ ಆಟೋದಲ್ಲಿದ್ದಾಗ ತೊಂದರೆ ಆಗ್ಬಾರ್ದಲ್ಲ. ಪರವಾಗಿಲ್ಲ ರೀ, ಗಾಡಿ ಚೆನ್ನಾಗಿದ್ರೆ ತಾನೇ ಸಂಪಾದನೆ ಮಾಡೋಕ್ ಸಾಧ್ಯ. ನೀವು ನೋಡಿದ್ರೆ ರಾತ್ರಿ ಎಲ್ಲ ಗಾಡಿನ ಓಡಿಸ್ತಾ ಇರ್ತೀರಾ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಅಲ್ವಾ? ರಿಪೇರಿ ಮಾಡಿಸಿದ್ದು ಒಳ್ಳೇದೇ ಆಯ್ತು ಬಿಡಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ತಿಂಡಿ ಕೊಡ್ತೀನಿ.
ಅರೆ ಏನೋ ತಂದಿದ್ದಾರೆ ಅನ್ಸುತ್ತೆ. ವಾಚ್ಮನ್ ಹಾಕೋ ಬಟ್ಟೆ. Stop it. Stop it. ನನ್ನ ಹತ್ರ ಅಜಯ್ ಕೊಟ್ಟಿರೋ ಪ್ಲಾನ್ಗಿಂತ ಬೆಟರ್ ಪ್ಲಾನ್ ಇದೆ. ಶಾಲ್ ಐ ಪ್ರೊಸೀಡ್? ನಮಗೀಗ ನಿಮ್ ಯಾವ ಪ್ಲಾನ್ ಅನ್ನು ಕೇಳೋ ಮೂಡ್ ಇಲ್ಲ. ಅಜಯ್ ಅವ್ರ ಪ್ಲಾನ್ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ. ಖಂಡಿತವಾಗ್ಲು ಅದನ್ನ ಹೇಳೋದಿಕ್ಕೆ ಅಲ್ವಾ ಇಲ್ಲಿ ತನಕ ಬಂದಿರೋದು. ಮಿಸ್ಟರ್ ಅಜಯ್ ನನ್ನ ಪ್ಲಾನ್ ನ ಕದ್ದು, ಆದ್ರೆ ನನ್ನ ಪ್ಲಾನಿಂಗ್ ಡೀಟೇಲ್ಸ್ ನೋಡ್ಬೇಕಾಗಿಲ್ಲ. ಅದೇ ನನ್ನ ಪ್ಲಾನಿನ ಶಕ್ತಿ ಅಂಡ್ ಮೈ ಎವಿಡೆನ್ಸ್ ಟು. ಹಲೋ ಮಿಸ್ಟರ್ ವೇದಾಂತ್, ನಿಮ್ ಭಾಷಣ ಕೇಳಕ್ಕೆ ಇಲ್ಲಿ ಯಾರಿಗೂ ಟೈಮ್ ಇಲ್ಲ. ಅದೇನ್ ಪ್ರೂಫ್ ಅಂತ ಕೊಡಿ, ಆಮೇಲೆ ನೋಡೋಣ. ಎಸ್ ವೇದಾಂತ್, ಪ್ರೂಫ್ ಕೊಡಿ. ನನ್ನ ಪ್ರಕಾರ ಈ ಪ್ರಾಪರ್ಟಿಲಿ ರೆಸಾರ್ಟ್ ಬರದೆ ತಪ್ಪು ಅಂತ ಹೇಳ್ತಾರೆ. ಪ್ರಾಪರ್ಟಿಯ ಒಂದ್ ಕಡೆ ಟೆಂಪಲ್ ಇದೆ, ಮತ್ತೊಂದ್ ಕಡೆ ಸ್ಕೂಲ್ ಇದೆ. ಇವೆರಡರ ಮಧ್ಯೆ ರೆಸಾರ್ಟ್ ಕಟ್ಟೋದು ಒಳ್ಳೆ ಕಲ್ಚರ್ ಅಲ್ಲ. ಪ್ರೂಫ್ ಕೊಡಿ ಅಂದ್ರೆ ಮತ್ತೆ ಅದೇ ಕತೆ ಶುರು ಮಾಡಿದ್ದಾರೆ. ಮಿಸ್ಟರ್ ಅಜಯ್, ನಾನು ಪ್ರೂಫ್ಗೆ ಬರ್ತಾ ಇದ್ದೀನಿ. ನೀವು ರೆಸಾರ್ಟ್ ಕಟ್ಟೋರು ನಿಮ್ಮ ಪ್ಲಾನ್ ಅಲ್ಲಿ, ಆಮೇಲೆ ನನ್ನ ಹತ್ರ ಕದ್ದಿರೋ ಪ್ಲಾನ್ ಅಲ್ಲಿ ಎನ್ವೈರನ್ಮೆಂಟಲ್ ಕಾಸಸ್ ಏನೇನಿದೆ ಅಂತ ತಿಳ್ಕೊಬೋದಾ? ಏನ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಯಾಕದಲ್ಲ ಈಗ? ಯಾಕಂದ್ರೆ ಈ ಪ್ಲಾನ್ ಕಂಪ್ಲೀಟ್ ಆಗಿ ನಿಮ್ದಲ್ಲ ಅಂತ ತೋರಿಸೋದಕ್ಕೆ. ನಾನು ನನ್ನ ಪ್ಲಾನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಅದಕ್ಕೆ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಏನು ಹೇಳೋದಕ್ಕಾಗಲಿಲ್ಲ. ಯಾಕೆಂದ್ರೆ ಇದು ಕಾಪಿ ಹೊಡೆದಿರೋ ಪೇಪರ್. ಥ್ಯಾಂಕ್ ಯು ಅಗ್ರಕ. ಕರೆಕ್ಟ್ ಟೈಮಿಗೆ ಬಂದು ನಾನು ಮರ್ಯಾದೆ ಉಳಿಸ್ತೇನೆ. ನೀನ್ ಬಂದಿರಲಿಲ್ಲ ಅಂದ್ರೆ ಒಬ್ಬನೇ ನಿಂತು ಈ ಡೀಲ್ ಕ್ರ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಇಟ್ಸ್ ಓಕೆ ವಿಕ್ರಮ್. ಅಂಡ್ ನೀನ್ ಹೇಳಿದ್ದು ಒಂದೊಂದು ಪಾಯಿಂಟ್ ಕೂಡ ಇಟ್ ಮೇಡ್ ಸೆನ್ಸ್. ಈ ಲೆವೆಲ್ ಪ್ರೆಸೆಂಟೇಷನ್ ಕೊಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ವಿಕ್ರಮ್, ನೀನು ನನಗೆ ಹೇಳಿದ ಸೋಲಾರ್ ಪ್ಯಾನಲ್ ಪಾಯಿಂಟ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪ್ರಾಜೆಕ್ಟ್ ಇವತ್ತು ನಮ್ದಾಗಿದೆ ಅಂದ್ರೆ ಅದಕ್ಕೆ ನೀನು ಕೂಡ ಕಾರಣ. ಇಲ್ಲ ನೀನ್ ಬಂದಿರಲಿಲ್ಲ ಅಂದಿದ್ರೆ ಈ ಪ್ರಾಜೆಕ್ಟ್ ನಮ್ ಕೈ ಬಿಟ್ಟು ಹೋಗೋದು. ನಿನ್ ವ್ಯಾಲ್ಯೂ ಏನು ಅಂತ ನನ್ಗೆ ಯಾವಾಗ್ಲೂ ಗೊತ್ತಿತ್ತು. ನೀನಿಲ್ಲೇ ನಮ್ ಜೀವನ ಅರ್ಥನೇ ಇಲ್ಲ. ನಾನು ಅಷ್ಟೇ ವಿಕ್ರಾಂತ್. ನೀನು ಇಲ್ಲಾಂದ್ರೆ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಗುತ್ತೆ. ನೀನಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವೇದಾಂತ್, ನನಗೆ ನಿಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಮಹಾನುಭಾವ್ರ, ನೀವಿಬ್ರು ಇಲ್ಲಿರೋರ್ಗೆ ಯಾವ ಲೆವೆಲ್ಗೆ ಟೆನ್ಷನ್ ಕೊಟ್ಟಿದ್ದೀರಾ ಅನ್ನೋ ಕಲ್ಪನೆ ಕೂಡ ಇಲ್ಲ ನಿಮ್ಗೆ. ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಆಗಿದೆ ಅಂತ ಎಲ್ಲರೂ ಮೆಂಟ್ಲಾಗಿದ್ದಾರೆ. ನೀವೇ ಅವ್ರನ್ನ ರಿಲ್ಯಾಕ್ಸ್ ಮಾಡಿಸಿ. ನಾನು ತಿಳಿಸ್ತೀನಿ. 1, 2, 3 go. ನಿಮ್ ಮುಖ ನೋಡ್ತಿದ್ರೆ ಏನೋ ಬಗೆ ಹರಿದಿರೋ ತರ ಕಾಣಿಸ್ತಿದೆ. ನಿಮ್ ಕೈ ಮುಗಿದು ಕೇಳ್ತೀನ್ರಪ್ಪ, ಎಲ್ಲ ಓಕೆ ಅಂತ ಒಂದ್ಸಲ ಹೇಳ್ಬಿಡ್ರಪ್ಪ. ಅಯ್ಯೋ ಬಾವ, ಅಗ್ರಜ ಮತ್ತೆ ಅನುಜ ಯಾವಾಗ್ಲೂ ಒಂದೇನೆ. ಇದೆಲ್ಲ ಒಂದ್ ಚಮಕಷ್ಟೇ. ಎಸ್, ಥ್ಯಾಂಕ್ ಯು ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ನೀನೆ. ಒಂದು ಒಳ್ಳೆ ಕೆಲಸ ಶುರು ಮಾಡಕ್ ಹೊರಟಾಗ ಅದ್ರ ಮಧ್ಯೆ ಎಷ್ಟೇ ವಿಘ್ನ ಬಂದ್ರು ಅದು ನೆರವೇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ್ಲಪ್ಪ, ನೀವಿಬ್ರು ಮತ್ತೆ ಒಂದಾಗ್ ಬಂದ್ರಲ್ಲ, ನಂಗೆ ಅದೇ ಖುಷಿ.
ನೀವಿಬ್ರು ಸರಿ ಹೋದ್ರಲ್ಲ ನಂಗಷ್ಟು ಸಾಕು. ಎಲ್ಲ ಸರಿನೇ ಆಯ್ತಮ್ಮ, ಆದ್ರೆ ಡ್ರಾಮಾ ಮಾಡ್ತಾ ಇದ್ವಿ ಅಷ್ಟೇ. ಅಂಡ್ ನಮ್ ಗೆಲ್ವಿಗೆ ಆ ಡ್ರಾಮಾನೇ ಕಾರಣ ಆಯ್ತು. ಕೊನೆಗೂ ಇವರು ದೊಡ್ಡ ಕಿಲಾಡಿಗಳು ಅಂತ ಪ್ರೂವ್ ಮಾಡ್ಬಿಟ್ರ. ಇನಿಷಿಯಲ್ ಆಫ್ ಸಕ್ಸಸ್ ಸಿಕ್ಕರು, ಕೊನೆಯಲ್ಲಿ ಮತ್ತೆ ಸೋಲಾಯ್ತು. ವಿಕ್ರಾಂತ್, ಆಶ್ರಮದಿಂದ ಫೋನ್ ಮೇಲೆ ಫೋನ್ ಮಾಡ್ತಿದಾರ. ಎಸ್ಕೋಬಿಸುತ್ತ ಜೈ ಬರ್ತೀವಿ. ಬೆಳಗ್ಗೆಯಿಂದ ಆಟ ಓಡಿಸಿ ಮೈಕೈ ಎಲ್ಲ ನೋವಾಗಿದೆ. ಈ ಕೆಲಸ ಇಲ್ಲದಿದ್ರೆ ಮನೇಲಿ ಆರಾಮಾಗಿ ರೆಸ್ಟ್ ಆದ್ರೂ ತಗೋಬಹುದಾಗಿತ್ತು. ಆದ್ರೆ ಏನ್ ಮಾಡೋದು, ಈ ಕೆಲಸ ಮಾಡೋದು ಅನಿವಾರ್ಯ. ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋ ಓಡಿಸಿ ಒಳ್ಳೆ ಸಂಪಾದನೆ ಆಗೋದಾಗಿದ್ದಿದ್ರೆ ಪರೀಕ್ಷೆ ಸುಳ್ಳು ಹೇಳಿ ಈ ವಾಚ್ಮೆನ್ ಕೆಲಸ ಮಾಡೋ ಅಗತ್ಯನೇ ಬರ್ತಿರ್ಲಿಲ್ಲ. ಯಾಕೋ ಪರೀಕ್ಷೆ ಸುಳ್ಳು ಹೇಳಿ ಮೋಸ ಮಾಡೋದ್ನೇನೋ ಅಂತ ಅನ್ನಿಸ್ತಾ ಇದೆ. ಅವಳಿಗೆ ಏನಾದ್ರೂ ನಾನು ಈ ವಾಚ್ಮೆನ್ ಕೆಲಸ ಮಾಡ್ತಾ ಇರೋದು ಗೊತ್ತಾದ್ರೆ ಎಷ್ಟು ಬೇಜಾರು ಬಣ್ಕೋತಾಳೋ ಏನೋ. ಇದು ನಮ್ಮ ಆಟೋ ಅಲ್ವಾ? ಇವರು ಮಲೇಶ್ವರಕ್ಕೆ ಹೋಗ್ತೀನಿ ಅಂದಿದ್ರಲ್ಲ ಬಾಡಿಗೆಗೆ. ನನಗೆ ಮೊದಲಿಂದ ಮೇಲೆ ಅನುಮಾನ ಇತ್ತು ರೀ. ನೀವು ಬೆಳಗ್ಗೆ ಎಲ್ಲ ಆಟೋ ಓಡಿಸಿ ರಾತ್ರಿ ಬೇರೆ ಯಾವುದೋ ಕೆಲ್ಸಕ್ಕೆ ಹೋಗ್ತಿದ್ದೀರಿ ಅಂತ. ಆದ್ರೆ ನೀವು ಸುಳ್ಳು ಹೇಳಿ ಈ ಕೆಲ್ಸಕ್ಕೆ ಹೋಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಸುಳ್ಳಿನ ಅವಶ್ಯಕತೆ ಇತ್ತ? ಏನ್ ಬಜಾರಿ, ನನಗಿಂತ ನಿನಗೆ ನಿದ್ದೆನ್ ಇಂಪಾರ್ಟೆಂಟಾ? ಹೌದು. ಏನೀಗ ನನಗೆ ನಿದ್ದೆ ಮಾಡಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಮೊದಲು ನನಗೇನೋ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕೊಟ್ಮೇಲೆ ನಿದ್ದೆ ಮಾಡು. ನೀನೇನ್ ಕೊಡ್ತಿ ಅಂತ ನನಗೆ ಗೊತ್ತಿಲ್ವಾ? ಹೌದಾ? ಸರಿ, ಏನು ಅಂತ ಹೇಳೋ ನೋಡೋಣ. ಇನ್ನೇನು ಮುದ್ದು ಕೊಡ್ಬೇಕು ಅನ್ಕೊಂಡಿರ್ತೀಯ? ಇಲ್ಲ ಬಜಾರಿ, ನಾನು ನಿನಗೆ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ನೀನು ಹುಡ್ಗ ಹುಟ್ಟಿದ್ಯಾ, ಅದಕ್ಕೆ ಹುಡುಗಿ ಕಷ್ಟ ಏನು ಅಂತ ಗೊತ್ತಾಗಲ್ಲ. ನೀನು ನಂತರ ಹುಡುಗಿಯಾಗಿ ಹುಟ್ಟಿದ್ರೆ ಗೊತ್ತಾಗಿರೋದು ಹುಡುಗಿರ ಕಷ್ಟ ಏನು ಅಂತ. ಅದ್ ಸರಿ, ಈಗ ಏನಾಯ್ತು ಅಂತ ಈ ಗಂಡು ಹೆಣ್ಣು ಅಂತ ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾತಾಡ್ತಿದ್ಯಾ? ಇದಕ್ಕೆ ನಾನು ಏನೋ ರೋಬೋಟ್ ಅಂತ ಹೇಳೋದು. ಆಗಿಂದ ಒದ್ದೆ ಕೂದಲು ಅಂತ ಒದ್ದಾಡ್ಕೊಂಡು ಒಣಗಿಸ್ಕೊಂಡು ಕಷ್ಟಪಟ್ಟು ಬಾಚ್ಕೊಂಡಿದ್ದೇನೆ. ಅಷ್ಟಲ್ಲೆಲ್ಲ ಬಂದು ಹಾಳು ಮಾಡ್ಬಿಟ್ಟಿಯಲ್ಲ. ನಿಮ್ಗೆ ನಮ್ ಕಷ್ಟ ಎಲ್ಲ ಅರ್ಥ ಬೇಕು. ಅದೇನೋ ಗೊತ್ತಿಲ್ಲ ಬಜಾರಿ, ಬೆಳಗ್ಗೆ ದಿನ ರೇಗಿಸಿದ್ರೆ ನಾನು ಇಡೀ ದಿನ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಬ್ರನ್ನ ಪಾತಾಳಕ್ ನುಗ್ಗಿ ಆಳ ಅಳಿಯೋದು ಅಂದ್ರೆ ಇದೆ. ಕಮೋನ್ ಬಜಾರಿ, ನೀನ ಬೇರೆವಳ?
ನೀನು ನನ್ನ ಹೆಂಡತಿ, ನಿನ್ನ ಗೋಳು ಹಿಡ್ಕೊಳ್ಳೋದು ನನ್ನ ಹಕ್ಕು. ಅದೇ ನಾನು ಬೇರೆಯವ್ರ ಹೆಂಡತಿ ಗೋಳು ಹಿಡ್ಕೊಂಡ್ರೆ ಅದು ತಪ್ಪು. ನಿನ್ ಹೆಂಡತಿ ಅಂತ ಬೀಗ್ತಾ ಇದೆಯಲ್ಲ, ನಿನ್ ಹೆಂಡತಿ ಕಷ್ಟ ಆಗುತ್ತೆ ಅಂತ ಮಾತ್ರ ಅನ್ಸಲ್ಲ ಅಲ್ವಾ ನಿಂಗೆ? ಕಾಮನ್ ಸೆನ್ಸ್ ಕೊಡ್ತಾ ಇದ್ರೆ ಹೀಗೆ ಆಗುತ್ತೆ. ಬಿಡು, ಕಾಮನ್ ಸೆನ್ಸ್ ಕಾಮನ್ ಅಲ್ವಲ್ಲ. ಇಂಥ ಮಾತುಗಳಿಗೇನು ಕಡಿಮೆ ಇಲ್ಲ. ಸರಿ, ನಿಮ್ಗೆ ಇವತ್ತು ಕಾಟ ಕೊಟ್ಟಿದ್ದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ನೀನ್ ಹಾಫ್ ಅನ್ ಅವರ್ ಲೇಟಾಗಿ ಬರ್ಬೋದು. ನೀನೇ ಎಕ್ಸ್ಕ್ಯೂಸ್ ಕೊಡೋದು? ಅಷ್ಟಕ್ಕೂ ನಾನೆಲ್ಲಿಗೆ ಬರ್ಬೇಕು? ತಲೆಗಿಲ್ಲ ಕೆಟ್ಟಿಲ್ಲ ತಾನೇ ನಿಂಗೆ? ತಲೆ ಕೆಟ್ಟಿರೋದು ನಿನಗೆ. ರಾತ್ರಿ ಮಾತಾಡೋದು ಇಷ್ಟ ಬೇಗ ಮರ್ತೋದ್ಯಾ? ನೀನ್ ನನ್ನ ಜೊತೆ ಇವತ್ತು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದೆ. ಓ, ಬರ್ತೀನಿ ಅಂದಿದೆ ಅಲ್ವಾ? ಬರ್ತೀನಿ, ಆದ್ರೆ ಒಂದ್ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್? ಅದು ಅಕ್ಕಂಗೆ ನನ್ನ ಸಂಜೆ ಇವತ್ತಿನ ಅಡ್ಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಪಾಪ ಅವಳು ಅಡ್ಗೆ ಮಾಡಿದ್ರೆ ನನ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಅದಕ್ಕೆ ಹೋಗಿ ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ, ಮನೇಲಿರಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. 5 ನಿಮಿಷ ಬಂದೆ. ಅಜರಿ, ನೀನ್ ಇವತ್ತಿಂದ ಪ್ರತಿದಿನ ಆಫೀಸಿಗೆ ಬರ್ಬೇಕು. ಅಬ್ಸೆಂಟ್ ಆಗೋ ಹೋಗಿಲ್ಲ, ಓಕೆನಾ? ಓಕೆ. ನೋಡಿ ನದ್ನಿ, ಇವತ್ತಿಂದ ಆಫೀಸಿಗೆ ಬರ್ತಿದ್ಯಂತೆ. ಸೂಪರ್. ನೀನಿಲ್ದೆ ಆಫೀಸು ಬಿಕೋ ಅನ್ಸ್ತಾ ಇತ್ತು. ನೀನ್ ಬರ್ತಿದ್ಯಲ್ಲ, ಮತ್ತೆ ಎನರ್ಜಿ ಬರುತ್ತೆ. ಹೌದು ಬಾಬಾ, ಬರ್ತಿದ್ದೀನಿ. 5 ನಿಮಿಷ ಬಂದೆ. ಯಾರು? ಏನು ನನ್ನ ನಂಬರ್ ಡಿಲೀಟ್ ಮಾಡ್ಬಿಟ್ಟಿದ್ಯಾ ಹೇಗೆ? ನಾನ್ ಕಣೆ ಧ್ರುವ. ಕಣೇನಾ? ಹಲೋ, ಕೇಳಿಸ್ತಿದ್ಯಾ? ಆಕ್ಚುಲಿ ನನ್ ಕಾಲ್ ಪಿಕ್ ಮಾಡಿಸೋಡಿ ಡಿಸ್ಕನೆಕ್ಟ್ ಆಗೋಯ್ತು. ಓ ಧ್ರುವ, ಗೊತ್ತಾಯ್ತು. ಬೈ ಮಿಸ್ ಆಗಿ ಡೈಲಾಗ್ ಹೋಯ್ತು ಅನ್ಸುತ್ತೆ. ಬೇಕು ಅಂತಾನೆ ಮಿಸ್ ಕಾಲ್ ಕೊಟ್ಟು ಈಗ ಡ್ರಾಮಾ ಮಾಡ್ತಿದ್ದಾಳೆ. ಹಲೋ, ಈಗ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ, ಮಾತಾಡು. ಏನ್ ಮಾತಾಡೋದು? ಕಾಲ್ ಮಾಡಿರೋದು ನೀನಲ್ವಾ? ನಾನು ಬೈ ಮಿಸ್ ಆಗಿ ಕಾಲ್ ಮಾಡಿರೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಅಲ್ಲ, ಆಗ ಯಾರು ಮಾತಾಡಿದ್ರು ಅಂತ ಕೇಳ್ದಲ್ಲ, ನಿಜವಾಗ್ಲೂ ನಿಂತ್ರ ನನ್ನ ನಂಬರ್ ಇಲ್ವಾ? ಓ ಅದಾ, ನಾನು ನಿನ್ ನಂಬರ್ನ ಸೇವ್ ಮಾಡ್ಕೊಂಡಿರ್ಲಿಲ್ಲ. ನಾನು ರೆಗ್ಯುಲರ್ ಆಗಿ ಕಾಲ್ ಮಾಡೋರ್ ನಂಬರ್ನ ಅಷ್ಟೇ ಸೇವ್ ಮಾಡ್ಕೊಳ್ಳೋದು. ಹಬ್ಬಕ್ಕೋ ಹುಣ್ಮೆಗೋ ಮಾಡೋರ್ ನಂಬರ್ನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಓ, ಅಂದ್ರೆ ಆಗ ಕಾಲ್ ಮಾಡಿ ಟಚ್ ಅಲ್ಲಿರೋಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ನಾನೇನ್ ಹೇಳಿದ್ನೋ ಅದಕ್ಕೆ ಅಷ್ಟೇ ಅರ್ಥ. ನೀನ್ ಅದಕ್ಕೆ ಕಾಲು ಬಾಲ ಎಲ್ಲ ಸೇರ್ಸೋದೇನ್ ಬೇಡ. ಸರಿ, ಬಾಯ್. ಇದೇನಕ್ಕ ನೀನು ಆಗಾಗ ನಿಮ್ ಮನೆಗ್ ಬರ್ತಾನೆ ಇರ್ತೀನಿ, ಆದ್ರೆ ಸಿಕ್ತಾಗೆಲ್ಲ ಎಲ್ಲರ ಆರೋಗ್ಯ ಬಗ್ಗೆನೂ ವಿಚಾರಿಸ್ತೀಯ. ನೆನ್ನೆ ಬಂದಾಗ್ಲೂ ಕೇಳ್ದೆ, ಈಗ್ಲೂ ಕೇಳ್ತಿದ್ಯಾ. ನಿಂಗ ಹಾಗೆ ಹೇಳಿದ್ರೆ ಇರಿಟೇಟ್ ಆಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ನಿಂಗೆ ಕಾಲ್ ಎಳಿಯೋದು. ನೀನು ಅಂಜು ಆಲ್ಮೋಸ್ಟ್ ಸೇಮ್ ಕಣೆ, ಬೇಗ ಉರ್ಕೊಂಡ್ಬಿಡ್ತೀರಾ. ಹೋಗಕ್ಕ. ಅಂಜು ಎಲ್ಲಿ? ಏನಂತ ಹೇಳಮ್ಮ, ಇವಾಗ ಅವಳು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಹೇಳಿ ಕೇಳ ಹೋಗೋ ಅಭ್ಯಾಸನೇ ಮರ್ತ್ ಬಿಟ್ಟಿದ್ದಾಳೆ. ಅವಳದೇ ರಾಜಭಾರ, ಅವಳೆ ರಾಣಿ ಅಂತ ಮೆರಿತಿರ್ತಾಳೆ. ಒಂದಿನ ಏಮಾರಿಸ್ಬೋದು, 2 ದಿನ ಏಮಾರಿಸ್ಬೋದು. ಪ್ರತಿದಿನ ಪರಿನ ಏಮಾರಿಸೋದಕ್ಕಾಗೋದಿಲ್ಲ. ಅವಳೇನಾದ್ರು ಯೂನಿಫಾರ್ಮ್ ನೋಡ್ಬಿಟ್ರೆ ವಿಷಯ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಬಾರ ದೇವ್ರ ದಯೆಯಿಂದ ಮತ್ತು ನನಗೇನೂ ಆಗಲಿಲ್ಲ. ನನ್ನ ಅದೃಷ್ಟಕ್ಕೆ ಆ ಹುಡುಗರು ಏನೂ ಮಾಡಲಿಲ್ಲ.
ಆದ್ರೆ ಅದೇ ಹಾದಿಯಲ್ಲಿರೋ ಹುಡುಗರು ನಾಳೆ ಅಲ್ಲಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇನೋ ಇಷ್ಟಕ್ಕೆ ಮುಗೀತು ಬಚಾವಂತೆ, ನಾಳೆ ಆ ಹುಡುಗರು ಇನ್ನೂ ಚೇಷ್ಟೆ ಜಾಸ್ತಿ ಮಾಡಿದ್ರೆ, ಅಥವಾ ನನಗೇನಾದ್ರೂ ಏಟಾದ್ರೆ ಬರೀ ಕೇಳೋ ಪ್ರಶ್ನೆಗೆ ಉತ್ತರ ಏನ್ ಕೊಡೋದು? ನಾಳೆ ಅವಳಿಗೆ ಮುಖ ತೋರ್ಸೋಕ್ಕೂ ಆಗದೆ ಇರೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವತ್ತೇನೋ ಸೂಪರ್ವೈಸರ್ಗೆ ಅಲ್ಲಿ ಆಗಿರೋ ಘಟನೆನ ವಿವರಿಸಿ ಹೇಳಿದ್ವಿ. ನಾಳೆ ನನಗೆ ಬೇರೆ ಕಡೆ ಡ್ಯೂಟಿ ಹಾಕ್ಬಿಟ್ರೆ ಅಷ್ಟೇ ಸಾಕಪ್ಪ. ಅಯ್ಯಯ್ಯೋ, ನಾನು ಮಾತಾಡಿದ್ಮೇಲೆ ಬಾವ ಕೇಳಿಸ್ಕೊಬಿಟ್ರಾ? ಮನೆ ಹಾಳು ಮಾಡೋ ಕೆಲಸ ನಾನೇನ್ ಮಾಡ್ತಾ ಇದ್ದೀನಿ ವಿಕ್ಕಿ? ನೀವ್ ಆತರ ಎಲ್ಲ ಮಾತಾಡ್ಬಿಡಿ. ಯಾರ್ ಮಾತ್ ಕೇಳ್ಬೇಕು, ಯಾರ್ ಮಾತ್ ಕೇಳ್ಬಾರ್ದು ಅನ್ನೋ ತಿಳುವಳಿಕೆ ನನಗೂ ಇದೆ. ನೀವ್ ಸುಮ್ನೆ ಕಡ್ಡಿನ ಗುಡ್ಡ ಮಾಡ್ತಿದ್ದೀರಾ. ಅದನ್ನ ಮಾಡಿದ್ದು ನೀವು. ಒಬ್ರು ಬೆಳಿತಿದ್ದಾರೆ ಅಂದ್ರೆ ನೋಡ್ಕೊಂಡು ಸಂತೋಷ ಪಡ್ಬೇಕು, ಇಲ್ಲ ಸುಮ್ನೆ ಸಹಿಸ್ಕೊಂಡಿರ್ಬೇಕು. ಹಾಳು ಮಾಡಕ್ ಹೋಗ್ಬಾರ್ದು. ಅದ್ ನಿಮ್ಗೂ ಅನ್ವಯಿಸುತ್ತೆ. ನೀವ್ ಯಾಕೆ ನನ್ ಬೆಳವಣಿಗೆನ ಸಹಿಸ್ತಾ ಇಲ್ಲ? ಅಂದ್ರೆ ನಾನ್ ಮುಂದಕ್ಕೆ ಓದ್ಬಾರ್ದು, ಈಗ ಹೇಗಿದ್ನೋ ಹಾಗೆ ಇರ್ಬೇಕು ಅನ್ನೋ ತಾನೇ ನಿಮ್ ಆಸೆ. ನೀವು ನಿಜವಾಗ್ಲೂ ಓದ್ಬೇಕು ಅಂದ್ರೆ ಖಂಡಿತ ಓದಿ. ನಿಮ್ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಆದ್ರೆ ಯಾರೋ ಹೇಳಿದ ಮಾತನ್ನ ಕಟ್ಕೊಂಡು ಓದ್ಬೇಕು ಅಂತ ಜಿದ್ದಿಗೆ ಮಾತ್ರ ಬೀಳ್ಬೇಡಿ ಆರ್ತಿ. ಸಾರಿ, ನಮಗ್ ಹರ್ಟ್ ಆಗ್ಬೇಕು ಅಂತ ನಾ ಮಾತು ಹೇಳಲಿಲ್ಲ. ನೀವು ಯಾವಾಗ್ಲೂ ನಿಮ್ ಒಳಗಡೆ ಇರೋ ಮಾತು ಹೇಳಿ, ಬೇರೆಯವ್ರು ಹೇಳಿದ್ನ ತಲೆಗೆ ಹಾಕೊಳ್ಬೇಡಿ. ಬೇರೆಯವ್ರ ಮನ್ಸಲ್ಲಿರೋದನ್ನ ನಿಮ್ ಮನ್ಸಲ್ಲಿರೋದಂತ ಯಾವತ್ತೂ ಹೇಳಕ್ ಹೋಗ್ಬೇಡಿ. ಅದ್ ಸರಿ ವಿಕ್ಕಿ, ಅತ್ತೇನ್ ಯಾಕೆ ನೀವ್ ಬೇರೆಯವ್ರ ತರ ನೋಡ್ತೀರಾ? ಅವ್ರು ನಮ್ ಕೆಟ್ಟದಕ್ಕೆ ಹೇಳಿದ್ರು ಅಂತ ಯಾಕೆ ಅನ್ಕೊಂತೀರಾ? ಪಾಪ ಅತ್ತೆ, ಅವ್ರು ನಮ್ಗೋಸ್ಕರ ಎಷ್ಟ್ ಕೇರ್ ಮಾಡ್ತಾರೆ ಗೊತ್ತಾ? ಅವ್ರು ಯಾವಾಗ್ಲೂ ನಮ್ ಒಳ್ಳೇದಕ್ಕೆ ಬಯಸ್ತಾರೆ. ಅವ್ರು ನಮ್ಗೋಸ್ಕರ ಎಷ್ಟ್ ಕಷ್ಟ ಪಡ್ತಾರೆ. ನೀವ್ ಮಾತಿಗೂ ಅವ್ರನ್ನ ಬೇರೆಯವರು ಅನ್ನೋದು ನನಗಿಷ್ಟ ಆಗಲ್ಲ ವಿಕ್ಕಿ. ಅವಳ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಹೆಂಡತಿ, ಆದ್ರೆ ಅದನ್ನ ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಿಲ್ಲ. ಅಮೂಲ್ಯ, ನಿನಗೇನು ಬೇಜಾರಿಲ್ಲ ಅಂದ್ರೆ ಇವತ್ತೊಂದಿನ ಆಫೀಸ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಾಳೆ ಹೋಗಕ್ಕಾಗತ್ತಾ? ಅದು ಅಮ್ಮನ ಜೊತೆ ಯಾರೂ ಇಲ್ವಲ್ಲ ಪಾಪ. ಸರಿ ಅತ್ತೆ. ಅಮ್ಮ, ನೀವು ರೆಸ್ಟ್ ಮಾಡಿ, ನಾನು ಅಜ್ಜಿ ನೋಡ್ಕೊಳ್ತೀನಿ. ಇಲ್ಲಮ್ಮ, ನಾ ಹುಷಾರಾಗಿದ್ದೀನಿ. ಸರಿ ಜಯಂತಿ ಅವರೇ, ಅಮೂಲ್ಯ ಹೇಳ್ತಿದ್ದಾಳಲ್ವಾ ನಾನು ನೋಡ್ಕೋತೀನಿ ಅಂತ. ನೀವು ಹೋಗಿ ರೆಸ್ಟ್ ಮಾಡಿ. ಇದಕ್ಕಿಂತ ನನ್ಗೇನು ಹೇಳಕ್ಕಾಗಲ್ಲಪ್ಪ. ಸರಿ, ಹಾಗೆ ಆಗ್ಲಿ. ಅಮೂಲ್ಯ, ನಿಂಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ವಿಕ್ಕಿ ಬಾವಂಗ್ ಕಾಲ್ ಮಾಡಿ ಇಲ್ಲಿನ ಪರಿಸ್ಥಿತಿ ಹೇಳಿ ಆಫೀಸಿಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಒಂದಿನದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಹೆಂಡತಿ, ನಾವೇನೇ ಮಾಡಿದ್ರು ನಮ್ ಸ್ವಂತ ಬುದ್ಧಿಯಿಂದ ಮಾಡಬೇಕು, ಬೇರೆಯವ್ರ ಮಾತು ಕೇಳಲ್ಲ. ಒಬ್ರು ಬೆಳಿತಿದ್ದಾರೆ ಅಂದ್ರೆ ನೋಡ್ಕೊಂಡು ಸಂತೋಷ ಪಡ್ಬೇಕು, ಇಲ್ಲ ಸುಮ್ಮನೆ ಸಹಿಸ್ಕೊಂಡಿರ್ಬೇಕು. ಹಾಳು ಮಾಡಕ್ ಹೋಗ್ಬಾರ್ದು. ಹಲೋ ಆರ್ತಿ, ಹೇಗಿದ್ಯಮ್ಮ? ಅಮ್ಮ ಹೇಗಿದ್ದಾಳೆ? ಮನೇಲಿ ಎಲ್ರು ಹೇಗಿದ್ದಾರೆ? ಅಮ್ಮ, ಸ್ವಲ್ಪ ದಿನ ನಾನು ಅಲ್ಲಿ ಬಂದು ಇರ್ಬೋದಾ ಅಮ್ಮ? ಇದೇನಮ್ಮ ಇದಕ್ಕಿದ್ದ ಹಾಗೆ ಹೀಗಂತಿದ್ಯಾ? ಏನಾಯ್ತು? ಯಾಕೋ ಬೇಜಾರಮ್ಮ. ಸ್ವಲ್ಪ ದಿನ ಇಲ್ಲಿಂದ ಆಚೆ ಹೋದ್ರೆ ಮನ್ಸಿಗೆ ನೆಮ್ಮದಿ ಅನ್ಸ್ಬೋದು, ಅದಕ್ಕೆ ಕೇಳ್ತಾ ಇದ್ದೀನಿ.
ಯಾರು ಪರಿ? ಆರ್ತಿನ? ಅಮ್ಮ ನಾನು ನಾಳೆನೆ ಬರ್ತೀನಿ. ಒಂದ್ ವಾರನೋ 15 ದಿನನೋ ಇದ್ದೋಗ್ತೀನಿ. ಅಲ್ಲ ಆರ್ತಿ, ನೀನ್ ಯಾಕೆ ಹೊರಟು ನಿಂತಿದ್ಯಾ? ಏನಾಯ್ತಲ್ಲಿ? ನೀನೇನಮ್ಮ ಹೀಗ್ ಕೇಳ್ತಿದ್ಯಾ? ಅಪ್ರೂಪಕ್ ಮಗಳು ತವ್ರ ಮನೆಗ್ ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಬರ್ತೀಯ ಅಂತ ಕೇಳ್ತಿದ್ಯಲ್ಲ. ನಾನ್ ಅಲ್ಲಿಗ್ ಬರೋದ್ ನಿನ್ಗೂ ಇಷ್ಟ ಇಲ್ವಾ? ಅಷ್ಟ್ ಬೇಗ ನಾನು ಹೊರಗ್ನೋಳಾಗ್ಬಿಟ್ನಾ? ಬೇಜಾರ್ ಮಾಡ್ಕೋಬೇಡ ಆರ್ತಿ. ನೀನು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ರು ಈ ಮನೇನು ನಿಂದೇನೆ. ಈ ಮನೆ ಬಾಗ್ಲು ಯಾವಾಗ್ಲೂ ನಿನಗೆ ತೆರೆದಿರುತ್ತೆ. ಆದ್ರೆ ಕಳೆದ ಸಲ ನೀನ್ ಬಂದಾಗ ನಿನ್ ಗಂಡನ ಜೊತೆ ಏನೋ ಜಗಳ ಮಾಡ್ಕೊಂಡು ಬಂದಿದ್ದೆ. ಈ ಸಲನೂ ಹಾಗೆ ಮಾಡಕ್ ಹೋಗ್ಬೇಡ. ಸುಮ್ನೆ 1-2 ದಿನ ಬಂದು ನಮ್ಮನ್ನೆಲ್ಲ ಮಾತಾಡ್ಕೊಂಡು ಇದ್ದು ಹೋಗೋದಾದ್ರೆ ಬಾಮ್ಮ, ಅದ್ ನಮಗೂ ಖುಷಿನೇ. ಅದ್ ಬಿಟ್ಟು ಅಲ್ಲಿ ನಿನ್ ಗಂಡನ ಜೊತೆನೋ ಅಥವಾ ಮನೆಯವ್ರ ಜೊತೆನೋ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಬರೋದಾದ್ರೆ ಬೇಡ ಆರ್ತಿ, ಅದ್ ಸರಿನೂ ಅಲ್ಲ. ಅಮ್ಮ ನೋಡಮ್ಮ, ಜಗಳ ಏನಾದ್ರೂ ಆಗಿದ್ರೆ ಒಂದು ಅದನ್ನ ನೀನ್ ಸರಿ ಮಾಡ್ಕೊಂಡು ಇಲ್ಲಪ್ಪ, ಇಲ್ಲ ನಾನೇ ಅಲ್ಲಿಗೆ ಬಂದು ಮಾತಾಡಿ ಸರಿ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಬಂದ್ ಇಲ್ಲಿ ಮಾತಾಡೋದೆಲ್ಲ ಏನು ಬೇಡ. ನೀನ್ ಹೇಳ್ತಿರೋದು ನೋಡಿದ್ರೆ ಅಲ್ಲೇನೋ ನಡೆದಿದೆ ಅಂತ ಅನ್ನಿಸ್ತಿದೆ. ಏನಾಯ್ತು ಮಗಳೇ? ಅಮ್ಮ ಅದು ವಿಕ್ಕಿ ಅವ್ರ ಜೊತೆ ಸ್ವಲ್ಪ ಬೇಜಾರಾಗಿದ್ದೆ. ಮನ್ ಸರಿ ಇಲ್ಲ ಅಮ್ಮ, ಅದಕ್ಕೆ. ಆರ್ತಿ, ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲಾರ ಜೀವನದಲ್ಲೂ ಇದ್ದಿದ್ದೆ. ಒಂದಷ್ಟು ದಿನಕ್ಕೆ ಇದ್ ನಡೀತಾನೆ ಇರುತ್ತೆ. ನಮ್ಮಿಬ್ಬರ ಮಧ್ಯೆನೂ ಇದ್ ನಡೆದಿದೆ. ಜಗಳ ಮಾಡ್ಕೊಂಡಿದೀವಿ, ಮಾತು ಬಿಟ್ಟಿದೀವಿ. ಇದನ್ನ ನೀವುಗಳು ನೋಡಿದೀರಾ. ನನ್ ಮಗಳದೊಂದು ಫೋಟೋ ಇದೆ, ಅದನ್ನ ತೆಕ್ಕೊಡ್ತೀಯಾ? ಅದ್ ಖಂಡಿತ ನನ್ ಫೋಟೋನೇ ಆಗಿರತ್ತೆ. ಅಮ್ಮನ್ಗೆ ಆ ಫೋಟೋನಲ್ಲಿರೋದು ನಾನೇ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಪಾಪ ಅಮ್ಮನ್ಗೆ ಹೇಗಿದ್ರು ಕಣ್ ಕಾಣಲ್ಲ. ಆ ಫೋಟೋನಲ್ಲಿರೋಳು ನಾನೇ ಅಂತ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲಿ ಅಮ್ಮ? ಎಲ್ಲಿಟ್ಟಿದ್ದೀರಾ? ಆ ಕಬೋರ್ಡ್ ಅಲ್ಲಿದೆ ನೋಡಮ್ಮ. ಫೋಟೋ ಅಂತ ಯಾರಿಗೋ ಗೊತ್ತಾಗ್ಬಾರ್ದು ಅಂತ ಅಲ್ಲಿ ಬಚ್ಚಿಟ್ಟಿದ್ದೆ. ಅಲ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲೋಯ್ತು ರೀ? ನಾವು ಸಂಕ್ರಾಂತಿ ಹಬ್ಬನ ಮಕ್ಕಳನ್ನ ಅಳಿಯಂದಿರನ್ನ ಕರೆದು ಜೋರಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಹಾಗಾಗ್ಲಿಲ್ಲ. ಈಗ ಉಗಾದಿ ಬರ್ತಾ ಇದೆ, ಅವ್ರನ್ನೆಲ್ಲ ಕರೆದು ಸಂಭ್ರಮದಿಂದ ಹಬ್ಬ ಮಾಡೋಣ ರೀ. ಏನಂತೀರಾ? ಹಾಗಂತ್ಯಾ? ಹೌದು ರೀ. ಪಾಪ ನಮ್ಮ ಮಕ್ಕಳು ನಮ್ಮನೆಗ್ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? ನೀವು ಹೇಳೋ ಹಾಗೆ ಕರೆದು ಕಳಿಸಿ ಮಾಡೋದು ಹೆತ್ತವರಾಗಿ ನಮ್ ಕರ್ತವ್ಯ ಅಲ್ವಾ? ಈ ಸಲ ಅವ್ರು ಬಂದಾಗ ಉಪಚಾರದಲ್ಲಿ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊಂಡು ಕಳಿಸೋಣ, ಆಯ್ತಾ? ಹೌದು ಪರಿ, ಅವರಿಗೆ ತಮ್ಮ ತಂದೆ ತಾಯಿ ಏನು ಮಾಡ್ಲಿಲ್ಲ ಅಂತ ಅನ್ನಿಸ್ಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡೋಣ. ಬೇಕಿದ್ರೆ ನಾವಿಬ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಡೋಣ. ಅವ್ರಿಗೆ ಉಡುಗೊರೆ ಅಂತ ಒಂದು ಜೊತೆ ಒಳ್ಳೆ ಬಟ್ಟೆ ಕೊಡ್ಬೇಕಾಗತ್ತೆ. ಅದಕ್ಕೇನು ಅಷ್ಟು ಕಷ್ಟ ಆಗಲ್ಲ ಅಂತ ಕಾಣುತ್ತೆ. ನೀವ್ ಹೇಗಿದ್ರು ವಾಚ್ಮೆನ್ ಡ್ಯೂಟಿ ಮಾಡ್ತಿದ್ದೀರಾ, ನಾನು ದೇವಸ್ಥಾನದ ಹತ್ರ. ಯಾಕೆ ಪರಿ ಸುಮ್ಮನಾಗ್ಬಿಟ್ಟೆ? ದೇವಸ್ಥಾನದ ಹತ್ರ ಏನ್ ಮಾಡ್ತಾ ಇದ್ದೆ? ಏನಿಲ್ಲ ರೀ, ಏನೋ ಹೇಳಕ್ ಹೋಗಿ ಬಾಯ್ ತಪ್ಪಿ ದೇವಸ್ಥಾನ ಅನ್ಬಿಟ್ಟೆ ಅಷ್ಟೇ. ನನ್ ಮೇಲೆ ಆಣೆ ಮಾಡಿ ಹೇಳು ಪರಿ, ದೇವಸ್ಥಾನದ ಹತ್ರ ಏನ್ ಮಾಡ್ತಾ ಇದ್ದೆ ನೀನು? ಅದು ನೀವೊಬ್ರೇ ಕಷ್ಟ ಪಡೋದನ್ನ
ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ಅದಕ್ಕೆ ಬಿಡುವಾದಾಗ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಿದ್ದೀನಿ. ಸಂಸಾರದ ಬಂಡಿಲಿ ಒಂದೇ ಗಾಲಿ ಉರುಳ್ತಾ ಇದ್ರೆ ಸರಿ ಹೋಗಲ್ಲ ಅಲ್ವಾ? ನಾನಿನ್ನೂ ಬದುಕಿದ್ದೀನಿ ಪರಿ. ದೇವರು ನನಗಿನ್ನೂ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ನಾನು ಇರುವಾಗಲೇ ನೀನು ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನಂಬಿಕೆ ಕಳ್ಕೋಬಾರ್ದು, ಸುಳ್ಳು ಹೇಳಬಾರ್ದು ಅಂತ ದೊಡ್ಡ ದೊಡ್ಡ ಮಾತಾಡಿ ಈಗ ನೀನೇನ್ ಮಾಡಿದ್ಯಾ ಪರಿ? ಆ ದೇವರು ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಮಗಳು ತಾನಾಗೆ ಮನೆಗೆ ಬರ್ತೀನಿ ಅಂದ್ರೆ ಬಂದು 4-6 ದಿನ ಇದ್ದು ಹೋಗು ಅಂತ ಹೇಳೋಕ್ಕೂ ನಮ್ ಕೈಲಾಗ್ತಾ ಇಲ್ಲ. ಯಾರಿಗೂ ಇಷ್ಟೊಂದು ಕಷ್ಟ ಬರಬಾರ್ದು ಪರಿ. ಅಕ್ಕ, ಅಂಜಲಿ ಅವಳ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಕಣೆ. ನನಗ್ ನೋಡ್ಸ್ಬೇಕು, ಇವಾಗ ತಂದ್ಕೊಡು ಅಂತೇಳಿ ಅದೇ ಫ್ರೆಂಡ್ ಮನೆಗೆ ಹೋದ್ಲು. ಸ್ಮಿತಾ ಮನೆಗಿರ್ಬೇಕು. ಓ ಕರೆಕ್ಟ್, ಅವಳಿಗೆ ಹೇಳ್ಕೊಡಕ್ ಹೋಗ್ತೀನಿ ಅಂತ ಅಂದಿದ್ಲು, ನಾನೇ ಮರ್ತ್ಬಿಟ್ಟಿದ್ದೆ. ಹಲೋ ಸರ್, ನಾನು ಅದಿತಿ. ಅದೇ ಸ್ವಲ್ಪ ಕೆಲ್ಸದ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಹೌದಾ, ಅಷ್ಟು ಬೇಗ ಹೋಗ್ಬೇಕಾ? ಸರಿ, ಸಂಬಳ ಎಷ್ಟು ಕೊಡ್ತೀರಾ? ನೀವು ಹೇಳಿದಷ್ಟು ಕೆಲಸ ಮುಗ್ಸಕ್ಕೆ ನಾರ್ಮಲ್ ಆಗಿ ಎಷ್ಟು ಟೈಮ್ ಬೇಕಾಗುತ್ತೆ? ಏನಿಲ್ಲ ಅಲ್ವಾ? ಸರಿ ಆಯ್ತು. ಏನ್ ಸ್ಪೆಷಲ್? ತಮಗೆ ಆಲ್ರೆಡಿ ಜಾಬ್ ಆಗಿರೋ ತರ ಇದೆ. ಯಾವ ಕಂಪ್ನಿ? ಕ್ಯಾಂಪಸ್ ಸೆಲೆಕ್ಷನ್ ಏನಾದ್ರು ಆಯ್ತಾ? ಇಲ್ಲ ಕಣೆ, ನ್ಯೂಸ್ ಪೇಪರ್ ಹಾಕೋ ಕೆಲ್ಸದ ಬಗ್ಗೆ ವಿಚಾರಿಸ್ತಿದ್ದೆ. ಡೈಲಿ ಬೆಳಗ್ಗೆ ಹೋಗಿ ಮನೆಗೆ ಪೇಪರ್ ಹಾಕ್ತಾರಲ್ಲ, ಆ ಕೆಲ್ಸನ? ಅದೇ. ಹೇ, ನಿಂಗೇನಾದ್ರು ಲೂಸಾ? ಅದ್ ನೀನ್ ಮಾಡೋ ಕೆಲ್ಸನ? ಅದು ಬರೀ ಹುಡುಗರು ಮಾಡೋ ಕೆಲ್ಸ. ಹಾಗಂತ ಸುಮ್ನೆ ಕೂರಕ್ಕಾಗತ್ತಾ? ನಮ್ಮ ಹತ್ರ ಆಗದೆ ಇರೋ ಕೆಲ್ಸ ಯಾವ್ದು ಇಲ್ಲ. ನನ್ನ ಸ್ಕೂಟಿ ಇದೆ ಕಣೆ, ಹೆಚ್ಚಂದ್ರೆ 1 ಗಂಟೆ ಕೆಲ್ಸ ಅಷ್ಟೇ. ಮಾಸ್ಕ್ ಹಾಕೊಂಡು ಜಾಕೆಟ್ ಹಾಕೊಂಡು ಸ್ಕೂಟಿಲಿ ಹೋದ್ರಾಯ್ತು ಕಣೆ. ಬೆಳಗ್ಗೆನೆ ಹುಡ್ಗಾನ ಹುಡ್ಗಿನೋ ಅಂತ ಯಾರಿಗ್ ಗೊತ್ತಾಗುತ್ತೆ? ಸಂಬಳ ಎಷ್ಟಂತೆ? 1 ತಿಂಗಳಿಗೆ 1,500,000 ಅಷ್ಟೇನಾ? ಅದೇನೆ, ಹಂಗ್ ಬಾಯ್ ಬಿಡ್ತಿದ್ಯಾ? 1,500,000 ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾ? 7,000ಕ್ಕೆ ನಮ್ಮಪ್ಪ ರಾತ್ರಿ ಎಲ್ಲ ನಿದ್ರೆಗೆಟ್ಟು ವಾಚ್ಮನ್ ಕೆಲ್ಸಕ್ಕೆ ಹೋಗ್ತಿದಾರೆ. ಅಮ್ಮ 250 ರೂಪಾಯಿಗೆ ದೇವಸ್ಥಾನದ ಎದುರುಗಡೆ ಹೂ ಮಾರ್ತಾ ಇದಾರೆ. ನಾನ್ ಸುಮ್ನೆ ಕೂತು ತಿನ್ನೋದಕ್ಕಿಂತ 1,500,000 ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ? ಅದು ನಿಜಾನೇ ಬಿಡು. ಅಂಜುನು ಫೀಲ್ ಮಾಡ್ಕೋತಾ ಇದ್ಲು, ತಾನು ಹೇಗಾದ್ರೂ ಮನೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ. ನಂಗೆ ನಿಮ್ನೆಲ್ಲ ನೋಡ್ತಾ ಇದ್ರೆ ನಾನು ಸ್ವಂತ ದುಡಿಮೆ ಮಾಡ್ಬೇಕು, ಕೈಲಾದಷ್ಟು ಕಾಸು ಕೂಡಿಡ್ಬೇಕು, ಅಗತ್ಯ ಬಿದ್ದಾಗ ಮನೆಯವ್ರಿಗೆ ಕೊಡ್ಬೇಕು ಅಂತ ಅನಿಸ್ತಿದೆ. ಲೇ, ಇದನ್ನೆಲ್ಲ ಅಂಜು ಹತ್ರ ಹೇಳ್ಬೇಡ. ಸಂಪಾದನೆ ಮಾಡಕ್ಕೆ ದೊಡ್ಡವರು ಅಂತ ನಾವಿದೀವಿ, ನಾವ್ ನೋಡ್ಕೋತೀವಿ. ನೀನು ಅಂಜು ಇವಾಗ ಸದ್ಯಕ್ಕೆ ಓದಿನ ಕಡೆ ಗಮನ ಕೊಡಿ. ಸಂಪಾದನೆ ಮಾಡೋ ಟೈಮ್ ಬಂದಾಗ ಇಬ್ರು ಕೂತು ಯೋಚನೆ ಮಾಡಿರೋರಂತೆ. ಅಯ್ಯೋ ಬಿಡಕ್ಕ, ಇರೋದೇ 2 ಕಿವಿ, ಅದ್ರಲ್ಲೂ ಒಂದು ಹಾಳು ಮಾಡ್ಬಿಡ. ಕೊಡು, ಅಂಜು ಕೊಡ್ತೀನಿ, ನಡಿ. ತಲೆ ಬಿಡ ಗೊತ್ತಿಲ್ಲದೆ ಯಾರನ್ನು ಯಾವುದನ್ನು ಒಳ್ಳೆಯದಕ್ಕೆ ಹೋಗ್ಬೇಡ. ತೂಕ ಕಡಿಮೆ ಆಗೋದು ನಿಂದು. ನೀನು ನಾರ್ಮಲ್ ಆಗಿ ಚರ್ಚೆ ಮಾಡು, ಸುಮ್ಮನೆ ಎಕ್ಸೈಟ್ ಆಗ್ಬೇಡ. ನೀನ್ ಹೇಳಿದ್ದೇನೆ ಎಲ್ಲಾ ಅಮ್ಮಂದ್ರು ಮಾಡ್ತಾರೆ, ಅದಕ್ಕೆ ಮಕ್ಕಳಿಗೆ ಅಮ್ಮಂದ್ರ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಇರೋದು. ನಿಮ್ಮಮ್ಮನೂ ಅಷ್ಟೇ ಮಾಡಿರೋದು, ಅದ್ರಲ್ಲಿ ಏನ್ ಸ್ಪೆಷಲ್ ಇಲ್ಲ. ಇದೆ ಸ್ಪೆಷಲ್ ಇದೆ, ಸ್ಪೆಷಲ್ ಇದೆ. ಎಲ್ಲ ತಾಯಿ ಅಂದಿರೋ ಅವ್ರ ಹೆತ್ತ ಮಕ್ಕಳಿಗೆ ಬೆಳೆದಿದ್ದಾರೆ. ಆದ್ರೆ ನನ್ನ ತಾಯಿ ಇನ್ನೊಬ್ರು ಮಕ್ಕಳಿಗೆ ಮಾಡಿದಾಳೆ. ಅದು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ. ಎಸ್ ನಾವ್ ಯಾರು ಸುಹಾಸಿನಿ ವಸಿಷ್ಠ ಮಕ್ಕಳೇ ಅಲ್ಲ. ಇದಕ್ಕಿನ್ನೊಂದು ಎಕ್ಸಾಂಪಲ್ ಇಲ್ಲ. ಅದಕ್ಕೆ ನಂಗೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿನೇ ರೆಸ್ಪೆಕ್ಟ್. ಅಂದ್ರೆ
ನಿಮ್ಮಮ್ಮ ಬೇರೆನಾ? ಹೌದು, ನಮ್ಮಮ್ಮ ಬೇರೆನೆ. ಸುಹಾಸಿನಿ ಅಮ್ಮ ನಮ್ಗೆಲ್ಲ ಚಿಕ್ಕಮ್ಮ ಆಗ್ಬೇಕು. ಸ್ವಂತ ಅಕ್ಕನ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ನಮ್ಮದೆಲ್ಲ ಸಾಕಿದ್ದಾರೆ. ಹಾಗಾದ್ರೆ ನಿಮ್ಮಮ್ಮ ಈಗ ಎಲ್ಲಿದ್ದಾರೆ? ಅವ್ರಿಲ್ಲ ಅಮೂಲ್ಯ, ಅವ್ರು ತೀರ್ಕೊಂಡ್ಬಿಟ್ರು. ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಆಗ್ಲಿಂದ ನಮ್ಮನ್ನು ಬೆಳೆಸಿದ್ದು ನಮ್ ಚಿಕ್ಕಮ್ಮ. ನಮ್ ಯಾರಿಗೂ ನಮ್ಮ ಹೆತ್ತ ತಾಯಿ ನೆನಪಾಗದಿರೋಷ್ಟು ಪ್ರೀತಿ ಕೊಟ್ಟು ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ. ಅದಕ್ಕೆ ಅವ್ರನ್ನ ತುಂಬಾ ಸ್ಪೆಷಲ್. ಇದನ್ನ ಯಾರು ಮಾಡೋದಿಲ್ಲ ಅಮೂಲ್ಯ, ಯಾರಾದ್ರೆ ಯಾರು ಮಾಡಲ್ಲ. ಅದಕ್ಕೆ ಅವ್ರಂದ್ರೆ ನನಗೆಲ್ಲಾನು. ಅವ್ರಿಗೆ ಎಷ್ಟು ಗೌರವ ಕೊಟ್ಟರೋದು ಕಡಿಮೆನೆ. ಇನ್ನು ಮುಂದೆ ಆದ್ರೂ ಪೂರ್ವಾಪರ ತಿಳ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡು. ಆದ್ರೆ ನೀವ್ ನಿಜವಾದಮ್ಮ ಯಾರು? ಅವ್ರು ನೋಡಕ್ ಹೇಗಿದ್ರು? ಅವ್ರ ಫೋಟೋ ತೋರ್ಸು. ಈ ತರ ತಾನೇ ತೋರಿಸೋದು. ಫೋಟೋ ಇಲ್ವಾ? ಯಾಕೆ ವೇದಾಂತ್? ಬೇಕು ಅಂತ ರೇಟಿಲ್ಲ ಮೌರ್ಯ. ಮನಸ್ಸಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ಗಳನ್ನ ಇಟ್ಕೊಳ್ಬಾರ್ದು. ಒಂದ್ ವೇಳೆ ಇದ್ರೆ ಯಾವ ಸಂಬಂಧನೂ ಪ್ಯೂರ್ ಆಗಿ ಉಳಿಯೋದಿಲ್ಲ. ಅರ್ಥ ಆಗ್ಲಿಲ್ಲ. ಸುಹಾಸಿನಿ ಅಮ್ಮ ನಮ್ಮ ಹೆತ್ತ ತಾಯಿಯಲ್ಲ ಅಂತ ನನಗೆ ಮಾತ್ರ ಗೊತ್ತಿರೋದು. ವಿಕ್ರಾಂತ್, ಧ್ರುವ, ಆದ್ಯ ಇವ್ರು ಯಾರಿಗೂ ನಮ್ಮ ತಾಯಿ ಸತ್ತೋಗಿದ್ದಾರೆ ಅನ್ನೋ ಸುಳ್ಳು ಕೂಡ ಇಲ್ಲ. ಅವರೆಲ್ಲ ಇವ್ರನ್ನೇ ಸ್ವಂತ ಅಮ್ಮ ಅಂತ ಅನ್ಕೊಂಡಿದ್ದಾರೆ. ಆ ಭಾವನೆ ಹಾಳಾಗ್ಬಾರ್ದು ಅಂದ್ರೆ ಎರಡಮ್ಮ ಇರಬಾರ್ದು ಅಮೂಲ್ಯ. ಹಳೆ ನೆನಪು ಕೂಡ ಇರಬಾರ್ದು. ಅದಕ್ಕೆ ನಾನು ವಿಕ್ರಾಂತ್, ಧ್ರುವ, ಆದ್ಯ ಯಾರಾದ್ರೂ ವಿಚಾರ ಡಿಸ್ಕಸ್ ಕೂಡ ಮಾಡಿಲ್ಲ. ವೇದಾಂತ್, ನಿಮ್ಮಮ್ಮ ನೋಡೋಕ್ ಹೇಗಿದ್ರು? ನಂಗೆ ಅವ್ರ ಮುಖಾನ ನೆನಪಿಲ್ಲ ಅಮೂಲ್ಯ. ಯಾಕಂದ್ರೆ ನಾನು ಸುಹಾಸಿನಿ ಅಮ್ಮನ ನಿಜವಾದ ಅಮ್ಮ ಅನ್ಕೊಂಡ್ ಬೆಳೆದೆ. ನಾನು ಹೆತ್ತ ತಾಯಿ ನಾನು ನೋಡ್ಬೇಕು, ನೆನಪು ಮಾಡ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಹಾಗನ್ನಿಸ್ತಾ ಇರೋ ಹಾಗೆ ಈ ಅಮ್ಮ ನೋಡ್ಕೊಂಡಿದ್ದಾರೆ. ಅಮೂಲ್ಯ, ನೀನು ಅಷ್ಟೇ ಈ ವಿಚಾರನ ಯಾರ ಹತ್ರನೂ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ. ಇನ್ಫ್ಯಾಕ್ಟ್ ನಾನು ಈ ಸತ್ಯನ ನಿನ್ಗೆ ಮದುವೆ ಆಗೋಕ್ಕೂ ಮೊದಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಸರಿಯಾದ ಸಂದರ್ಭ ಸಿಗ್ಲಿಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಇನ್ ಮುಂದೆ ಯಾವತ್ತಿಗೂ ನಾನು ನೀನು ವಿಚಾರದ ಬಗ್ಗೆ ಮಾತಾಡಬಾರ್ದು. ಅಷ್ಟೇ ಅಲ್ಲ, ಈ ವಿಚಾರ ಇಟ್ಕೊಂಡು ನೀನು ಸುಹಾಸಿನಿ ಅಮ್ಮನ್ನು ಹರ್ಟ್ ಮಾಡೋದಾಗ್ಲಿ, ಅವ್ರ ಜೊತೆ ಜಗಳ ಮಾಡೋದಾಗ್ಲಿ, ಅಥವಾ ನಾನು ಹೆತ್ತ ತಾಯಿ ಅಲ್ಲ ಅನ್ನೋ ರೀತಿ ಟ್ರೀಟ್ ಮಾಡೋದಾಗ್ಲಿ ಮಾಡಬಾರ್ದು. ಈಗ ನಿನಗೆ ಸತ್ಯ ಏನು, ನನ್ನ ಭಾವನೆಗಳೇನು ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಇನ್ನು ಮುಂದೆ ಆದ್ರು ಅವ್ರ ಜೊತೆ ಹಗುರವಾಗಿ ಮಾತಾಡ್ಬೇಡ. ಗೌರವದಿಂದ ನೋಡ್ಕೊ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಮೂಲ್ಯ, ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ನನ್ನ ಹೆತ್ತ ತಾಯಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ. ಹಾಗೆ ಇದ್ಯಾವುದೂ ವಿಕ್ರಾಂತ್, ಧ್ರುವನ್ ಜೊತೆ ಪ್ಲೀಸ್ ಡಿಸ್ಕಸ್ ಮಾಡಬೇಡ. ಇನ್ಯಾವತ್ತಿಗೂ ಸುಹಾಸಿನಿ ಅಮ್ಮನೇ ನನ್ನ ತಾಯಿ ಅನ್ನೋದು ನಿನ್ನ ಮೈಂಡಲ್ಲಿ ಇರಲಿ. ಇದಕ್ಕೂ ಮೀರಿ ಈ ವಿಚಾರದ ಬಗ್ಗೆ ನೀನು ಡಿಸ್ಕಸ್ ಮಾಡೋದು ನನಗೆ ತುಂಬಾ ಹರ್ಟ್ ಮಾಡುತ್ತೆ. ಹೆಚ್ಚೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಹಲೋ, ನಿನ್ನ ಹತ್ರ ಮಾತಾಡ್ಬೇಕು. ಒಂದ್ ನಿಮಿಷ ಬರ್ತೀಯಾ? ಬರ್ತಾರಂತ? ಚಾಮುಂಡಿ ಕದ್ಮೇಲೆ ಬರ್ಲೇಬೇಕು. ಇದು ವಸಿಷ್ಠ ವಂಶದ ಅಲಿಖಿತ ನಿಯಮ. ಮನೇಲಿ ಇಟ್ಕೊಂಡು ಮನೆಯವ್ರಿಗೆ ಕಾಲ್ ಮಾಡೋದು ಅಂದ್ರೆ ಜಗತ್ತಲ್ಲಿ ನೀವು ಒಬ್ರೆ. ಏನ್ ವಿಷಯ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಣ್ಣ. ಅದನ್ನ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಫೋನಲ್ಲೆಲ್ಲ ಮಾತಾಡೋ ವಿಷಯ ಅಲ್ಲ ಅಣ್ಣ, ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸಾಲ್ವ್ ಆಗೋದು. ಇವತ್ತು ನಿಂಗೆ ಏನ್ ಕೆಲಸ ಇದೆ? ಇವತ್ತು ತುಂಬಾ ಕೆಲಸ ಇದೆ. ಅದ್ಯಾ
ಬಾಂಬೆಯಿಂದ ಕ್ಲೈಂಟ್ಸ್ ಬರ್ತಿದ್ದಾರೆ, ಅವ್ರ ಜೊತೆ ಮೀಟಿಂಗ್ ಇದೆ. ಅಂಡ್ ದೆನ್ ನಾನು ಅಗ್ರಜ ಒಂದ್ ಸೈಟ್ ವಿಸಿಟ್ ಮಾಡ್ಬೇಕು. ಆಮೇಲೆ ಹೊಸ ಬ್ರಾಂಚ್ ಬಗ್ಗೆ ಡಿಸ್ಕಷನ್ ಇದೆ, ಅದನ್ನೆಲ್ಲ ಇದೆ. ಇವತ್ತಂತೂ ರಜಾ ಹಾಕಕ್ಕಾಗಲ್ಲ, ಮೊದ್ಲೇ ಹೇಳ್ಬಿಟ್ಟಿದೀನಿ. ಅಣ್ಣ, ನೀವು ಎಷ್ಟೇ ಬಿಸಿ ಆಗಿದ್ರು ಆಫೀಸಿಗೆ ಹೋಗಾಗಿಲ್ಲ, ರಜಾ ಹಾಕ್ಲೇಬೇಕು. ನೀವು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಓ, ಮಾತಾಡಕ್ಕೆ ಅಂತಾನೆ ರಜಾ ಹಾಕ್ಬೇಕಾ? ಅಗ್ರಜ ಪರ್ಮನೆಂಟ್ ಆಗಿ ನನ್ನ ಹಣೆ ಮೇಲೆ ಬರೆ ಹಾಕ್ಬಿಡ್ತಾನೆ. ಅದೇ ನಂಗೆ ಗೊತ್ತಿಲ್ಲ ಅಣ್ಣ. ನಿನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನೀನ್ ಕ್ಲಾರಿಟಿ ಕೊಡ್ಲೇಬೇಕು. ಕಂಪ್ಲೇಂಟಾ? ಹೌದಣ್ಣ, ಇತ್ತೀಚೆಗೆ ನೀನ್ ಯಾಕೋ ಆರ್ತಿ ಟೈಮ್ ಕೊಡ್ತಿಲ್ವಂತೆ. ಅದಕ್ಕೆ ಅವಳು ನಿನ್ನ ಬೇಜಾರ್ ಮಾಡ್ಕೊಂಡು ತವ್ರ ಮನೆಗೆ ಹೋಗೋ ಪ್ಲಾನಿಂಗ್ ಅಲ್ಲಿ ಇದ್ದಾಳೆ. ಅಯ್ಯೋ ಛೇ, ನನ್ ಗುರಿನೇ ಸರಿ ಇಲ್ಲ. ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಪೇಪರ್ ಹಾಕೋಕ್ ಶುರು ಮಾಡೋಕ್ಕಿಂತ ಮುಂಚೆ ಪೇಪರ್ನ ಎಸೆಯೋದನ್ನ ಕಲಿಬೇಕು, ಅದು ಬೇಸಿಕ್ ರಿಕ್ವೈರ್ಮೆಂಟ್. ಇಲ್ಲ ಅಂದ್ರೆ ಹೊಟ್ಟೆ ಹಸ್ಕೊಂಡು ಹೋಗೋನು ಹೊಟ್ಟೆನ್ ಬಿಟ್ಟು ಹೋದಾಗೆ. ಏನೇ ಆಗ್ಲಿ, ಜೀವನದಲ್ಲಾಗ್ಲಿ ಕೆಲ್ಸದಲ್ಲಾಗ್ಲಿ ಗುರಿ ಮುಖ್ಯ, ಅದನ್ನ ಮೊದ್ಲು ಪ್ರಾಕ್ಟೀಸ್ ಮಾಡ್ಬೇಕು. ಇವಳ ಮದ್ದಿತಿ ಅಲ್ವಾ? ಇವಳೆ ಈ ಕೆಲಸ ಮಾಡ್ತಿದ್ದಾಳೆ. ಎಲ್ಲ ಅಂತ ಶೇರ್ ಮಾಡ್ತಿದ್ಲು, ಇದನ್ನ ಯಾಕೆ ಬಿಟ್ಟಿದ್ದಾಳೆ? ಇರ್ಲಿ, ಒಂದ್ಸಲ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಿತಿ, ಅದಿತಿ! ಅಯ್ಯಯ್ಯೋ, ಇವ್ನ್ ಈ ರೋಡಲ್ಲಿ ಏನ್ ಮಾಡ್ತಿದ್ದಾನೆ? ಕರ್ಮಕಾಂಡ. ಈಗ ನಾನು ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಏನು ಎತ್ತ ಯಾಕೆ ಪೇಪರು ಅದು ಇದು ಅಂತ ಹೇಳಿ ಕ್ವಿಸ್ ಪ್ರೋಗ್ರಾಮೇ ಶುರು ಮಾಡ್ಬಿಡ್ತಾನೆ. ಆಮೇಲೆ ಈ ವಿಷಯ ಅಪ್ಪ ಅಮ್ಮನ ಹತ್ರ ಹೇಳಿ ಚೆನ್ನಾಗಿ ಬಿಲ್ಡಪ್ ತಗೋತಾನೆ. ಅವನಿಗೆ ಅಷ್ಟೆಲ್ಲ ಮೈಲೇಜ್ ಕೊಡಬಾರ್ದು. ಎಸ್ಕೇಪ್. ಅದಿತಿ, ಅದಿತಿ! ಇವಳ್ಯಾಕೆ ನಾನು ನೋಡಿದ್ರೆ ತರ ಹೋಗ್ತಿದ್ದಾಳೆ? ನನಗೆ ಕಾಣಿಸ್ಕೊಳ್ಬಾರ್ದು ಅಂತನಾ ಅಥವಾ ಎಸ್ಕೇಪ್ ಆಗ್ಬೇಕು ಅಂತನಾ? ಅಥವಾ ಇವಳು ಅದಿತಿ ಅಲ್ವಾ? ನಮ್ಮ ಅದಿತಿ ಯಾಕೆ ಪೇಪರ್ ಕೆಲಸ ಎಲ್ಲ ಮಾಡ್ತಾಳೆ? ನಂಬೋದಿಕ್ಕಾಗಲ್ಲ. ಮೊದ್ಲೇ ತಲೆ ಕೆಟ್ಟ ಗಿರಾಕಿ, ಏನ್ ಬೇಕಾದ್ರೂ ಮಾಡುತ್ತೆ. ಹೇಗಾರು ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಹೇಗೋ ಅಂದವೇ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗ್ತೀನಿ, ಆಗ ಇವಳು ಬಂಡವಾಳ ಗೊತ್ತಾಗುತ್ತೆ. ರಾಜಾ, ಇದೇನಪ್ಪ ಇನ್ನೂ ಇಲ್ಲೇ ನಿಂತಿದ್ಯಾ? ಇಷ್ಟು ಬೇಗ ನಮ್ಮ ಮನೆ ದೂರ ಆಗೋಯ್ತಾ ನಿನ್ಗೆ? ಬಾ ಒಳಗ್ ಬಾ. ಹಂಗಲ್ಲ ಅದಿತಿ, ಅವಳು ಇನ್ನೂ ನಿದ್ದೆ ಮಾಡ್ತಾ ಇದ್ಲು. ನಾನು ಹೋಗಿ ಅವಳಿಗೆ ಎಚ್ಚರ ಮಾಡಿಸ್ಬಿಟ್ಟು ಬಂದಿದ್ದೀನಿ. ನೀನು ಈಗ ಎದ್ದು ರೆಡಿ ಆಗ್ತಾ ಇರ್ಬೋದು. ಇಲ್ಲೇ ಬಂದ್ಲು ನೋಡು. ಸರಿ ಬನ್ನಿ, ಬಾ ಒಳಗ್ ಬಾ. ಹಾಯ್ ಧ್ರುವ, ಗುಡ್ ಮಾರ್ನಿಂಗ್. ಹೆಣ್ಮಕ್ಳು ಸ್ಪೀಡ್ ಇರಬೇಕು, ಆದ್ರೆ ಈ ಲೆವೆಲ್ ಸ್ಪೀಡ್ ಇರಬಾರ್ದು. ನಾನು ಮನೆ ಹತ್ರ ಬಂದು ಚೆಕ್ ಮಾಡ್ತೀನಿ ಅಂತ ನನಗಿಂತ ಮುಂಚೆ ಮನೆ ಸೇರ್ಕೊಂಡಿದ್ದಾಳೆ. ಅದಿತಿ, ನಿಜ ಹೇಳು, ಪೇಪರ್ ಹಾಕಿ ನೀನೇ ತಾನೆ? ಪೇಪರಾ? ನ್ಯೂಸ್ ಪೇಪರಾ ಇಲ್ಲ ನ್ಯೂಸ್ ಪೇಪರ್, ಅದು ನೀನೇ ತಾನೆ? ಸ್ವಲ್ಪ ಮೆತ್ತಗ್ ಮಾತಾಡು, ನನ್ ಮರ್ಯಾದೆ ಹೋಗುತ್ತೆ. ಸುಳ್ಳು ಹೇಳ್ಬೇಡ ಅದಿತಿ, ನೀನ್ ಪೇಪರ್ ಹಾಕಿದ್ನ ನಾನು ನೋಡಿದ್ದೀನಿ. ಇದ್ ಒಳ್ಳೆ ಕಥೆ ಐತೆನಾ? ನಾನು ಇವಾಗಿನೂ ಎದ್ ಬರ್ತಾ ಇದ್ದೀನಿ. ನೀನ್ ಯಾರನ್ನ ನೋಡಿ ನೀನೇ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನಾ? ಏ ಒಂದ್ಸ ನಿಂತ್ಕೋ. ಪೇಪರ್ ಹಾಕಿದ್ ನೀನಲ್ಲ ಅಂದ್ಮೇಲೆ ಇದೇನಿದು?
ಇಬ್ರು ಇಲ್ಲೇ ನಿಂತಿದ್ದೀರಾ? ಈ ಪುಣ್ಯಾತ್ಮ ಮನೆಯವ್ರ ಎದುರುಗಡೆ ಎಲ್ಲ ಹೇಳಿ ನನ್ ಮರ್ಯಾದೆ ತೆಗೆಯೋ ತರ ಇದ್ದಾನೆ. ಕರ್ಮ ಕಾಂಡ. ಅಂಕಲ್, ನಂಗೆ ಆಫೀಸ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇದೇನಪ್ಪ ಇದು, ಮನೆವರೆಗೂ ಬಂದ್ಬಿಟ್ಟು ಒಳಗ್ ಬರಲ್ಲ ಅಂತೀಯಲ್ಲ? ನಡಿ 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 ಬಾ. ಅವ್ರು ಹೇಳ್ದಾಗೆ ಈ ಜನ ಏನೋ ಓಡಾಡ್ತಾ ಇದಾರೆ. ಅರೆ, ಕಾಲ್ ಮಾಡಿದವ್ರು ಯಾರು ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಅಥವಾ ಕಾಲಲ್ಲಿ ಮಾತಾಡಿದ್ ನಾನೇ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಲೋ, ಹೇಳಿ ಮೇಡಮ್, ಏನ್ ವಿಷಯ? ಹಾಯ್ ಸರ್, ಆಗ್ಲೇ ನೀವು ಒಂದ್ ಕೆಲಸ ಇದೆ ಅಂತ ಕಾಲ್ ಮಾಡಿದ್ರಲ್ಲ, ನಾನು ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ನಾನೆಲ್ಲೋ ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಸರ್, ನಾನು ಒಂದ್ಸರಿ ಬರ್ತೀನಿ ಅಂತ ಮಾತು ಕೊಟ್ಮೇಲೆ ಮಿಸ್ ಮಾಡಲ್ಲ. ಹಲೋ ಸರ್. ಕೇಳಿಸ್ತಾ ಇದೆ. ಥ್ಯಾಂಕ್ಸ್ ಸರ್, ಬಟ್ ನೀವೀಗ ಎಲ್ಲಿದ್ದೀರಾ? ನಾನು ನಿಮ್ಮನ್ನ ನೋಡಿಲ್ವಲ್ಲ, ನೀವ್ ಬರ್ತೀರಾ ಇಲ್ವಾ? ಇಲ್ಲ, ನಾನು ಆನ್ ದಿ ವೇ ಇದ್ದೀನಿ, ಇನ್ ಸ್ವಲ್ಪ ಹೊತ್ತು ಅಲ್ಲಿಗೆ ಬರ್ತೀನಿ. ಅಯ್ಯೋ ಹೌದಾ ಸರ್, ನಂಗೆ ಲೇಟ್ ಆಗುತ್ತೆ ಸರ್. ಇಲ್ಲ, ನೀವು ಮಾಡ್ಬೇಕಿರೋ ಕೆಲ್ಸನ ನಾ ಇಲ್ಲಿಂದಾನೆ ಹೇಳ್ತೀನಿ. ನೀವು ಪೆನ್ನು ಮತ್ತೆ ನೋಟ್ ಪ್ಯಾಡ್ ನ ತಂದಿದ್ದೀರಾ ಅಲ್ವಾ? ಹಾ ಸರ್, ತಂದಿದ್ದೀನಿ. ಗುಡ್. ಹಾಗಿದ್ರೆ ನೀವು ಮಾಡ್ಬೇಕಿರೋ ಕೆಲಸ ಏನಂದ್ರೆ, ಏನ್ ಸರ್ ಹೇಳಿ. ಈ ಪಾರ್ಕ್ ಅಲ್ಲಿ 2 ಅವರ್ಸ್ಗೆ ಎಷ್ಟು ಜನ ಜೆಂಟ್ಸ್ ಬರ್ತಾರೆ, ಎಷ್ಟು ಜನ ಲೇಡೀಸ್ ಬರ್ತಾರೆ, ಹಾಗೆ ಬಿಲೋ 30 ಎಷ್ಟು, ಎಬೋ 30 ಎಷ್ಟು ಅಂತ ಲೆಕ್ಕ ಹಾಕಿ ನಂಗೆ ಹೇಳ್ಬೇಕು. ವಾವ್ ಸರ್, ಇಷ್ಟೇನಾ? ಅಂದ್ರೆ ಯಾರನ್ನೂ ಇಂಟರ್ವ್ಯೂ ಮಾಡೋ ಅಗತ್ಯ ಇಲ್ವಾ? ಮಾತಾಡ್ಸೋದೇನ್ ಬೇಡ್ವಾ? ನಾವು ನ್ಯೂಸ್ ಮಾಡೋದರಲ್ಲ, ಇಂಟರ್ವ್ಯೂ ಮಾಡೋದಕ್ಕೆ. ಸದ್ಯಕ್ಕೆ ನೀವು ಕೌಂಟ್ ಮಾಡಿದ್ರೆ ಸಾಕು. ಹಾ ಸರ್, ಮಾಡ್ತೀನಿ. ನಂಗೆ ಈ ತರ ಕೆಲಸ ಎಲ್ಲ ಮೊದಲನೇ ಸಾರಿ, ಹಾಗೆ ಈ ತರ ಕೆಲಸಗಳಿರುತ್ತೆ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಆಮೇಲೆ ಈ ಕೌಂಟಿಂಗ್ ಎಲ್ಲ ಯಾಕೆ ಅಂತ ಕೇಳ್ಬೋದಾ? ಇದು ಸೇಲ್ ಸಂಬಂಧಪಟ್ಟ ವಿಷಯ. ನಾವೊಂದು ಸರ್ವೆ ಮಾಡ್ತಾ ಇದ್ದೀವಿ. ಈ ಡೇಟಾ ಬೇಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವು ಕೆಲಸ ಶುರು ಮಾಡ್ಕೊಳ್ಳಿ. ಹಾ ಸರ್, ಓಕೆ. ಸರ್, ಕೆಲಸ ಎಲ್ಲ ಆದ್ಮೇಲೆ ನೀವು ನಂಗೆ ಹೇಗ್ ಪೇಮೆಂಟ್ ಮಾಡ್ತೀರಾ? ಆಮೇಲೆ ನಾನು ನಿಮ್ಗೆ ಹೇಗ್ ರಿಪೋರ್ಟ್ ಮಾಡ್ಬೇಕು? ಪೇಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಇರೋ ಕಡೆನೇ ಬರುತ್ತೆ. ನೀವು ರಿಪೋರ್ಟ್ ನ ನನಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಓಕೆ ಸರ್, ಮಾಡ್ತೀನಿ. ವೇದಾಂತ್, ನೀನ್ ಇಷ್ಟು ದೊಡ್ಡ ಬಿಸ್ನೆಸ್ ನ ಹೆಂಗ್ ನಡೆಸಿದೆ ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ಅಲ್ಲ, ಇಷ್ಟು ಚಿಕ್ಕ ಸುಳ್ಳು ಹೇಳಕ್ ಬರಲ್ಲ ಅಂದ್ರೆ ಅಷ್ಟು ಕ್ಲೈಂಟ್ಸ್ ನ ಹೆಂಗ್ ಮಂಗ ಮಾಡಿ ಬಿಸ್ನೆಸ್ ಮಾಡ್ತಿದ್ದೆ ನೀನು? ನಾನು ಯಾವತ್ತೂ ಸುಳ್ಳು ಹೇಳಿ ಬಿಸ್ನೆಸ್ ಮಾಡಿಲ್ಲ. ಕ್ಲೈಂಟ್ಸ್ ಗಂಡ ಮಂಗ ಮಾಡಲ್ಲ, ಕನ್ವಿನ್ಸ್ ಮಾಡಿ. ಸತ್ಯ ಹೇಳೋದಕ್ಕೆ ನನಗೆ ಭಯ ಇಲ್ಲ, ಸುಳ್ಳು ಹೇಳ ಅಭ್ಯಾಸ ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ಮುಚ್ಕರ. ನೀನ ಕಟ್ಕೊಂಡಿರೋದಲ್ದೆ ಎಲ್ಲ ನೀನೇ ನೋಡ್ಕೋತಿ ಅಂತ ಅನ್ಕೊಳ್ತೀನಲ್ಲ, ನನ್ ಕರ್ಮ. ಏನೋ ಗೆರೆಗೆ ನನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ವಿಕ್ರಾಂತಿಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ ಯಾಮಾರಿದ್ರು ಅದನ್ನ ಕಂಡಿಡ್ದು ಬಿಡ್ತಾನೆ. ಸರಿ ಹೋಯ್ತು,
ಅಕ್ಕ ನೋಡಿದ್ರೆ ಬೇಜಾರು ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಕೂತಿದ್ದಾಳೆ. ಬಾವನೋ ಕೈಗೆ ಸಿಗಲ್ಲ. ನೀನೋ ಚಿಕ್ಕ ಸುಳ್ಳು ಹೇಳಕ್ಕೂ ಬರಲ್ಲ. ನಮ್ಗಳ ಮಧ್ಯೆ ಸಿಕ್ಕಾಕೊಂಡು ನಾನ್ ಒದ್ದಾಡ್ತಾ ಇದ್ದೀನಿ. ಈ ಗ್ಯಾಪ್ ಅಲ್ಲಿ ಸಿಗೋರೆಲ್ಲ ಹೇಗಿದ್ಯಾ ಅಮೂಲ್ಯ, ಆರಾಮ ಅಂತ ಕೇಳ್ತಾರೆ. ಏನ್ ಹೇಳೋಣ? ಆಯ್ತು ಸಿಕ್ಕಿದ್ದೆ ಚಾನ್ಸ್ ಅಂತ ತುಳು ಸಾಯಿಸಕ್ ಬರ್ಬೇಡ. ಈಗ ನಾ ಏನ್ ಮಾಡ್ಬೇಕು ಹೇಳು? ಮತ್ತೆ ಬುಡಕ್ ಬಂದ್ಯಲ್ಲಯ್ಯ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನ್ ಏನ್ ಮಾಡ್ತೀವಿ ಮಾಡು. ನೀನ್ ಪವರ್ ಆದ್ರೂ ಯೂಸ್ ಮಾಡು, ಎಮೋಷನ್ ಆದ್ರೂ ಯೂಸ್ ಮಾಡು. ನಾಳೆ ಪ್ರೋಗ್ರಾಮ್ ಒಂದು ನಿಮಿಷ ಬಾ. ಫೈನ್. ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದೆ ಪ್ರಜ್ವಲ್. ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು. ಹೌದಾ? ಹೇಳಿ, ಏನದು? ನಿಮ್ ತಾಯಿ ಹೆಸರು ವೈದೇಹಿ ಅನ್ನೋದು ಪಕ್ಕ ಆಗಿದೆ ಸರ್. ಅಷ್ಟೇ ಅಲ್ಲ ಸರ್, ನಿಮ್ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಕೂಡ ಗೊತ್ತಾಗಿದೆ ಸರ್. ಫೈರ್ ಆಕ್ಸಿಡೆಂಟಾ? ಅದೇ ಸರ್, 1996ರಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಹೇಳಿದ್ನಲ್ಲ, ಅದಾಗಿರೋದು ನಿಜಾನೇ. ಅದಾಗಿರೋದು ನಿಮ್ ಮನೆಯಲ್ಲಿ ದೀಪಾವಳಿ ಹಬ್ಬದ ದಿನ. ಅವತ್ತು ಫೈರ್ ಆಕ್ಸಿಡೆಂಟ್ ಆಗಿರೋ ಮನೆಯಲ್ಲಿ ಇಬ್ರಿದ್ರು. ಒಬ್ರು ಗಂಡ್ಸು, ಇನ್ನೊಬ್ರು ಹೆಂಗಸು. ಅನ್ಫಾರ್ಚುನೇಟ್ಲಿ ಗಂಡ್ಸು ಸ್ಪಾಟ್ ಅಲ್ಲಿ ಸತ್ತೋಗಿದ್ದಾರೆ. ಹೆಂಗಸು ಜೀವ ಇತ್ತು, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ಇದನ್ನೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಪ್ರಜ್ವಲ್? ಹಳೆ ನ್ಯೂಸ್ ಪೇಪರ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಸರ್. ಅಂಡ್ ಅದರ ಕಟ್ಟಿಂಗ್ಸ್ ತಗೊಂಡು ಬಂದಿದ್ದು ಸರ್. ನೋಡಿ ಸರ್. ಹಾಗಾದ್ರೆ ಹಾಸ್ಪಿಟಲೈಸ್ಡ್ ಆಗಿದ್ದ ಲೇಡಿನೇ ನಮ್ಮಮ್ಮ ಆಗಿರ್ಬೋದಾ? ಗೊತ್ತಿಲ್ಲ ಸರ್. ಆ ಲೇಡಿ ಯಾರು, ಅವ್ರಿಗೆ ಎಲ್ಲಿ ಸೇರಿಸಿದ್ರು, ಆಮೇಲೆ ಏನಾಯ್ತು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್. ಅದನ್ನ ಹೇಗಾದ್ರೂ ಪತ್ತೆ ಮಾಡೋಕ್ಕಾಗುತ್ತಾ ಪ್ರಜ್ವಲ್? ಟ್ರೈ ಮಾಡ್ತಿದ್ದೀನಿ ಸರ್. ಆ ಏರಿಯಾ ಸುತ್ತಮುತ್ತ ಇರುವ 7 ಹಾಸ್ಪಿಟಲ್ ಅಲ್ಲಿ ಆ ಟೈಮಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಡೀಟೇಲ್ ಚೆಕ್ ಮಾಡ್ತಿದ್ದೀನಿ ಸರ್. ಅದು ಅಲ್ಲದೆ ಸ್ಟಾಪ್ ಇಟ್ ಪ್ರಜ್ವಲ್. ಅಂದ್ರೆ ಅಡ್ಮಿಟ್ ಆಗಿದ್ದ ಲೇಡಿ ನಮ್ಮಮ್ಮನೇ ಆಗಿರ್ತಾರ? ಮೈ ಗಾಡ್. ತುಸು ಮೆಲ್ಲ ಬೀಸುಗಾಳಿಯೇ ಏನು ಡಲ್ ಆಗ್ತಿದ್ಯಾ? ಧ್ರುವ, 25 ವರ್ಷದಿಂದ ನಮ್ಮ ಮನೇಲೊಂದು ಫೈರ್ ಆಕ್ಸಿಡೆಂಟ್ ಆಗಿತ್ತಂತೆ. ಅದರಲ್ಲೊಬ್ರು ಸ್ಪಾಟ್ ಡೆತ್, ಇನ್ನೊಬ್ರು ಸಿವಿಯರ್ ಆಗಿ ಇಂಜೂರ್ ಆಗಿ ಹಾಸ್ಪಿಟಲೈಸ್ಡ್. ನೀವೇ ನಮ್ಮ ಅತ್ತಿಗೆ ಅಂತ ಪ್ರೂವ್ ಮಾಡೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಈ ಸಲ ಮಾತ್ರ ನೀವು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ.
ಇದನ್ನ ನೋಡಿದ ಮೇಲೆ ನಾನೇ ವೈದೇಹಿ ಅಂತ ನೀವು ನಿಜ ಒಪ್ಕೊಳ್ತೀರಾ? ಸುಹಾಸಿನಿ ಮೇಡಮ್ ಬಂದ್ರು ಅಂತ ಕಾಣುತ್ತೆ. ಅದೇನ್ ಹೇಳ್ಬೇಕು ಅಂತಿದ್ರೋ ಬೇಗ ಹೇಳಿ. ಸುಹಾಸಿನಿ ಮೇಡಮ್ ನೋಡಿದ್ರೆ ನಮ್ಮೆಂಬರನ್ನು ಬೈತಾರೆ ಅಷ್ಟೇ. ಅರೆ, ಈ ಸುಹಾಸಿನಿ ಇಷ್ಟು ಬೇಗ ಬಂದ್ಬಿಟ್ಲ? ಅವಳೇನಾದ್ರೂ ಈ ಫೋಟೋ ನನ್ನ ಕೈಲಿರೋದು ನೋಡಿದ್ರೆ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾಳೆ. ಅವಳು ಬರೋದ್ರೊಳಗಡೆ ಇದನ್ನ ಅತ್ತೆ ಕಬೋರ್ಡಲ್ಲಿ ವಾಪಸ್ ಇಟ್ಬಿಡ್ಬೇಕು. ಸದ್ಯ ಬಚಾವಾದೆ. ಅತ್ತೆ ನಿದ್ದೆ ಮಾಡ್ತಿದ್ದಾರೆ. ಈ ಫೋಟೋನ ಎಲ್ಲಿತ್ತೋ ಅಲ್ಲೇ ಇಡಬೇಕು. ಇಲ್ಲ ಅಂದ್ರೆ ಇದು ಸುಹಾಸಿನಿ ಕೈಗೆ ಸಿಗೋ ಚಾನ್ಸ್ ಇರುತ್ತೆ. ಅವಳು ಸಾಮಾನ್ಯದೋಳಲ್ಲ. ಇವರು ಹಠಕ್ ಬಿದ್ದಿದ್ದಾರೆ. ಇವರ ಹಠದಿಂದ ಏನೋ ಎಡವಟ್ಟಾಗತ್ತೆ ಅನಿಸ್ತಿದೆ. ಅಷ್ಟಕ್ಕೂ ಇವ್ರು ನನ್ನ ಹತ್ರ ಏನ್ ಹೇಳಕ್ ಬಂದಿದ್ರು? ಅದೇನೋ ಸಾಕ್ಷಿ ಅಂದ್ರು. ಅಂತ ಯಾವ ಸಾಕ್ಷಿ ಇವ್ರಿಗೆ ಸಿಕ್ಕಿರ್ಬಹುದು? ಈ ಬಗ್ಗೆ ಚರ್ಚೆ ಮಾಡಿ ಸಾಕು. ಮೊದಲು ಫೋನ್ ಮಾಡಿ ವಿಕ್ಕಿ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸಿ ಬಾವ. ಹೌದಲ್ಲ, ವಿಕ್ರಾಂತ್ ಇಷ್ಟೊತ್ತಾದ್ರೂ ಬಂದಿಲ್ಲ. ಲೆಟ್ ಕಾಲ್. ಹಲೋ ವಿಕ್ರಾಂತ್, ಎಲ್ಲಿದ್ಯಾ? ಟ್ರೈನ್ ಸಿಕ್ಕಿದ್ರ? ಎಷ್ಟು? ಹೌದಾ? ಓಕೆ ಓಕೆ, ಕ್ಯಾರಿ ಆನ್. ಆರ್ತಿ, ವಿಕ್ರಾಂತ್ ಇಲ್ಲೇ ಕೆಫೆ ಹತ್ರನೇ ಇದ್ದಾನೆ. ಇನ್ 5 minutes he'll be here. ವಿಕ್ಕಿ ಬರ್ತಿದ್ದಾರೆ, ಓಕೆ. ಆದ್ರೆ ಸಾರ್ಥಕಣ್ಣ ಇಲ್ಲಿ ಬಾವಾ? ಹೌದಲ್ವಾ? ತಡೆಯಕ್ಕೆ ಒಂದು ನಿಮಿಷ, ನಾನು ಫೋನ್ ಮಾಡಿ ಕೇಳ್ತೇನೆ. ಇಲ್ಲ ಅಕ್ಕ, ಅಣ್ಣ ಯಾಕೋ ರಿಸೀವ್ ಮಾಡ್ತಿಲ್ಲ. ಅಣ್ಣ ಬಂದಿಲ್ಲ ಅಂದ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಏನೇ ಮಾಡೋದು ಇವಾಗ? ಹಾ, ಟೆನ್ಷನ್ ಮಾಡ್ಕೋಬೇಡ. ಅಣ್ಣ ಎಲ್ಲಿದ್ದಾನೆ ಅಂತ ನಾನ್ ಫೋನ್ ಮಾಡಿ ವಿಚಾರಿಸ್ತೀನಿ. ನೀನ್ ಕೂಲ್ ಆಗಿರು. ಎಲ್ಲಿದ್ದೀರಾ? ನಾನು ನಿಮ್ ತುಂಬಾ ಹತ್ರದಲ್ಲೇ ಇದ್ದೀನಿ. ಹತ್ರನಾ? ನಿಮ್ ಲೆಫ್ಟ್ ನೋಡಿ. ಸಿಕ್ಕಾಕೋಗ್ಬಿಡ್ತೀನಲ್ಲ. ಇನ್ನೂ ಸ್ವಲ್ಪ ಆಟಾಡ್ಸೋಣ. ಹಲೋ ಮೇಡಮ್, ನಿಮ್ ಲೆಫ್ಟ್ ಅಲ್ಲ, ನಾ ಹೇಳಿದ್ದು ನನ್ ಲೆಫ್ಟ್ ಅಂದ್ರೆ ನಿಮ್ ರೈಟ್. ಬ್ಲ್ಯಾಕ್ ಜಾಕೆಟ್ ತಗೊಂಡಿದ್ದೀನಿ ನೋಡಿ. ಯಾರು ಹಾಕೊಂಡ್ ಬಂದಿರ್ತಾರೆ ಯಾರಿಗೆ ಗೊತ್ತು. ಹುಡುಕ್ಲಿ ಒಂಥರ ಮಜಾ ಇದೆ. ಅಣ್ಣ, ನೀನ್ ವಾಕಿಂಗ್ ಸ್ಟೈಲ್ ನೋಡ್ತಿದ್ರೆ ನೀನ್ ಯಾವಾಗಲೇ ಹುಡುಗಿ ತರ ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಹುಡುಗಿ ತರ ಸೊಟ್ಟ ಪಳಗಿಸ್ಕೊಂಡು ನಡಿಯೋಣ. ಕ್ಯಾಟ್ ವಾಕ್ ಮಾಡು. ಅಮೂಲ್ಯ, ಆ ದೂರದಲ್ಲಿರೋ ಸಾರ್ಥಕ್ ನೀನ್ ಇಲ್ಲಿಂದ ಇಷ್ಟ ಮೇತಕ್ಕೆ ಮಾತಾಡೋದು ಹೇಗೆ ಕೇಳಿಸುತ್ತೆ ಹೇಳು? ಕ್ಯಾಟ್ ವಾಕ್ ಬೇರೆ ಮಾಡು ಅಂತ ಹೇಳ್ತೀಯಾ? ಪಾಪ ಅವ್ನು ಹೀಲ್ಸ್ ಹಾಕೊಂಡು ನಡೆಯೋದಕ್ಕೆ ಆಗ್ತಿಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗೆ ಗೊತ್ತಿದೆ ಕೇಳಿಸುತ್ತಾ ಇಲ್ವಾ ಅಂತ.
ನಿನ್ನ ಮಾತು ಕೇಳ್ಕೊಂಡು ಈ ವೇಷ ಹಾಕೊಂಡು ಬಂದಲ್ಲ, ನನಗೆ ಬುದ್ಧಿ ಇಲ್ಲ, ತಪ್ಪು ಮಾಡ್ಬಿಟ್ಟು. ನಿನಗೆ ಬುದ್ಧಿ ಇಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಅಯ್ಯೋ ಅಣ್ಣ, ನೀನೀಗ ಹುಡುಗ ಅಲ್ಲ, ಹುಡುಗಿ. ಸ್ವಲ್ಪ ಹುಡುಗಿರ್ ತರ ಬಿಹೇವ್ ಮಾಡು. ಎಮ್ಮು ಕ್ಯಾಟ್ ಹಾಕೋ ಮೂನ್ ಹಾಕೋ ಎಲ್ಲ ಮಾಡೋಕೆ ನಾನು ಹುಡುಗಿ ಅಲ್ಲ. ಹುಡುಗಿ ವೇಷ ಹಾಕ್ಬೋದಷ್ಟೇ, ಆದ್ರೆ ಕಂಪ್ಲೀಟ್ ಆಗಿ ಹುಡುಗಿ ಆಗಿ ಚೇಂಜ್ ಆಗಕ್ಕಾಗಲ್ಲ. ನನ್ನ ಕೈಯಿಂದ ಆಗಲ್ಲ, ನನ್ನ ಬಿಟ್ಬಿಡು. ಪ್ಲೀಸ್ ಅಣ್ಣ, ಆಗದಂತ ಮಾತ್ರ ಹೇಳ್ಬೇಡ. ಸರಿ, ಟ್ರೈ ಮಾಡಿ ನೋಡ್ತೀನಿ. ನಾನು ಫೋನ್ ಮಾಡಿದ್ದು ನನ್ನ ಮೀನುಗೆ, ಅವಳು ಇಲ್ಲಿಗೆ ಬರ್ತೀನಿ ಅಂದ್ಲು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಂದ್ಬಿಟ್ಟು ಏನು ಎತ್ತ ಅಂತಾನು ಕೇಳದೆ ಎರ್ರ ಬಿದ್ದಿ ರುಬ್ಬಾಕ್ಬಿಟ್ರು. ಪಾಪ ದಿಸ್ತಿ, ನಮ್ ಕಾಂತ ತರ್ಲೆ ನಿಜ, ಆದ್ರೆ ಇಂಥ ಕೆಲಸ ಎಲ್ಲ ಮಾಡಲ್ಲ. ಮೋಸ್ಟ್ಲಿ ನೀನು ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ, ಹೋಗ್ಲಿ ಬಿಟ್ಬಿಡು. ಮತ್ ಯಾರಯ್ಯ ಮಾಡ್ತಾರೆ ಇರು, ನಾನು ಆ ನಂಬರ್ಗೆ ಕಾಲ್ ಮಾಡ್ತೀನಿ, ನಿಂಗೆ ಗೊತ್ತಾಗುತ್ತೆ. ಅಯ್ಯೋ, ಫೋನ್ ನನ್ನ ಹತ್ರನೇ ಇದೆ. ಫೋನ್ ತೆಗಿ. ನನಗೆ ಆಕ್ಚುಲಿ ನನಗೆ ನಿಮ್ ಪರ್ಸನಲ್ ಲೈಫ್ ಬಗ್ಗೆನೂ ಇಂಟ್ರೆಸ್ಟ್ ಇದೆ. ಯಾಕೆಂದ್ರೆ ಅದು ನಮ್ಮ ಮುಂದಿನ ರಿಲೇಷನ್ ಡಿಫೈನ್ ಮಾಡುತ್ತಲ್ವಾ. ನಾವೊಬ್ರ ಜೊತೆ ಬಿಸ್ನೆಸ್ ಮಾಡ್ತಿದೀವಿ, ಅವರನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ತಿದೀವಿ ಅಂದ್ರೆ ಅವ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋದು ಒಳ್ಳೇದಲ್ವಾ. ಅವರು ನಮಗೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾತ್ರ ಇರಬಾರ್ದು, ನಮಗೂ ಪಾರ್ಟ್ನರ್ ತರ ಇರಬೇಕು. ಅದಕ್ಕೆ ನನಗೆ ನಿಮ್ ಬಗ್ಗೆ ತುಂಬಾ ತಿಳ್ಕೋಬೇಕು ಅಂತ ಅನ್ಸ್ತಾ ಇದೆ.